ಮುಂದೆ ಕಲ್ತಿದ್ದು ಎಂಡ್ ಫ್ರಂಟ್ DRL ಲೈಟ್ ಬರುತ್ತೆ ಅಂತ LED ಲೈಟು ಮತ್ತು ಸೀಮ್ಲದಲ್ಲಿ DRL ಬರುತ್ತೆ ಇಂಡಿಯನ್ ನೋಡ್ತಾರೆ ಇದಕ್ಕೆ LED ಪೈಪ್ ಬರುತ್ತೆ ಲ್ಯಾಂಪ್ಸ್ ಬರುತ್ತೆ ಅಂತ ಈ ಗಾಡಿಗೆ ಮತ್ತು ಇವಿ ಮಾಸ್ಕೋಟ್ ಬರುತ್ತೆ ಅಂತ ಆ್ಯಂಡ್ ಇದಕ್ಕೆ ನ್ಯೂ ಫ್ರಂಟ್ ಫಿಸ್ಕರ್ ವಿತ್ ಸಾಟನ್ ಸಿಲ್ವರ್ ಪ್ಲೇಟ್ ಬರುತ್ತೆ ಅಂತ ನೋಡ್ತಾ ನಿಮ್ಮ ಕಲರ್ ನೋಡ್ತಾ ಇದ್ದೀನಿ ಪ್ಲಸ್ ನಿಮಗೆ ಸೈಡ್ ಸ್ಟೆಪ್ ಫೀಚರ್ ಬರುತ್ತೆ ಈ ಗಾಡಿ ಅದು ಸೈಡ್ ಸ್ಟೆಪ್ ಫೀಚರ್ ನೋಡ್ತಾ ಇದ್ದೀರಾ ಆ್ಯಂಡ್ ಈ ಥರ ಫೀಚರ್ಸ್ ಬರುತ್ತೆ ಫೀಚರ್ ನೋಡ್ತಾ ಇದ್ದೀರಾ ಐಕನ್ ಆಡಿ ಗ್ಯಾಸ್ ಫೀಚರ್ ನೋಡ್ಕೊಳ್ಳಿ ಇದು ಫೀಚರ್ಸ್ ಬರುತ್ತೆ ಈ ಗಾಡಿ ನೋಡ್ತಾ ಹ್ಯೂಮರಸ್ ಕಾಣಿಸಲ್ಲ ಅಂದ್ರೂ ನೋಡಿ ಬೂಟ್ ಸ್ಪೇಸ್ಗೆ ನಂಗೆ ಶಾಕ್ ಆಯ್ತು ಬೂಟ್ ಸ್ಪೇಸ್ ಗಾಡಿ ಬೂಟ್ ಸ್ಪೇಸ್ ನೋಡಿದಾಗ ಅಷ್ಟೇ ಈ ಗಾಡಿ ಬಗ್ಗೆ ಇದರಲ್ಲಿ ಗಾಡಿ ನಾನು ಇಂಚ್ ಇದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅದೇ ರಿವ್ಯೂ ಬಗ್ಗೆ ಯಾರಾಗಿ ನೋಡ್ಬೇಕಂದ್ರೆ ಅಗೇನ್ ಪೆನೋಮೋಟರ್ಸಿಗೆ ಬನ್ನಿ ಗ್ಯಾಸ್ ಪೆನೋಸ ಬರುತ್ತೆ ನೀವು ಪಾಸ್ಪೋರ್ಟ್ ಬಂದರೆ ಸ್ಟೇಟ್ ಬರ್ತೀರಾ ಮುಂದೆ ಕಾಣಿಸುತ್ತೆ ಲೆಫ್ಟಲ್ಲಿ ಬರ್ತೈತೆ ಶೋರೂಮ್ ಅದನ್ನು ಅಪೋಸಿಟ್ 60ಕ್ಕೆ ಅಪೋಸಿಟ್ ಶೋರೂಮ್ ಬರುತ್ತೆ ಗ್ಯಾಸ್ ನಿಮಗೆ ಈ ಗಾಡಿ ನೋಡೋಕ್ಕಾದ್ರೆ ಫುಲ್ಲಿ ಅಡ್ವಾನ್ಸ್ ಫೀಚರ್ ನೋಡ್ತೀವಿ 2 ಫೀಚರ್ ಇಷ್ಟೈತೆ ಈ ಗಾಡಿಯಲ್ಲಿ 15 ಫೀಚರ್ ನೋಡ್ತಾ ಇದ್ದೀವಿ ಗಾಡಿ ಯಾವಾಗಲೂ ಬರೋಲ್ಲ ವಿದೇಶಿ ಗಾಡಿಗಳು ಬರೋಲ್ಲ ಈ ಫೀಚರ್ ಬರೋಲ್ಲ ನಾವು ನೋಡಿದ್ದೀನಿ ಅಂತ ತಿಳ್ತಿದ್ದೆ ಅಸಸ್ ಈ ಗಾಡಿ ದಿಸ್ ಇಸ್ ಬೆಲ್ನೋಡ ಪ್ರತೀಕ್ ಸಡನ್ ನಮ್ಮ ಬೇರೆ ಶಾರ್ಟ್ಲಿ ಗ್ಯಾಸ್ ಕಮಿಂಗ್ ಟು ನಾನು ನ್ಯೂ ವಿಡಿಯೋ ಆಡಿಷನ್ ಹಲೋ ವಿಶ್ವರ್ ಹೊಸ ವೆಲ್ಕಮ್ ಆಗುತ್ತೆ ಮುಂದೆ ನೋಡ್ತಾ ಇರುತ್ತೆ ನಮಗೆ ಟಾಟಾ ಹರ ಇವಿ ಲಾಂಚ್ ಆಗಿದೆ ಇವೆಲ್ಲರೂ ಬಂದಿದೆ ಅವತ್ತು ಮುಂದೆ ನೋಡ್ತಿದ್ದೆ ಇದರಲ್ಲಿ ಏನೇನು ಪೊಸಿಷನ್ ಬರುತ್ತೆ ನೀವು ಮುಂದೆ ತಿಳ್ಕೊತೀನಿ ಇವತ್ತು ವೀಡಿಯೋಲ್ಲಿ ಅನಾರ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫೇಸ್ಬುಕ್ನ ಫಾಲೋ ಮಾಡ್ಕೊಳ್ಳಿ ಅಂತ ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಫೀಚರ್ ಬೇಕಿದೆ ಟಾಟಾ ಹರ ಇವಿ ಬೇಕಿದೆ ಇದು ಇದನ್ನು ಲಾಂಚ್ ಆಯಿತು ಸುಮಾರು ಡೇಸ್ ಆಯ್ತು ಗಾಡಿ ಲಾಂಚ್ ಆಗಿ ಇದು ನೋಡ್ಬೇಕಂದ್ರೆ ನೀವು ಏನಿದೆ ಲಾಗ್ ವೆಸ್ಕೇಟ್ ಪೇನ ಮೋಟರ್ಸ್ ಏನಿದೆ ಶೋರೂಮ್ ಟೈಲ್ ಅಪೋಸಿಟ್ಟು ಅಡ್ವೈಟ್ ಕೆ ಶೋರೂಮ್ ಏನಿದೆ ಕೆ ಶೋರೂಮ್ ಅಪೋಸಿಟ್ ಪೇನ ಮೋಟರ್ಸ್ ಅಲ್ಲಿ ದೊಡ್ಡ ಬೋರಕ್ಕೆ ಗೊತ್ತಾಗುತ್ತೆ ಮೇನಲ್ಲಿ ಗೊತ್ತಾಗುತ್ತೆ ಅಲ್ಲಿ ಗಾಡಿ ಲೊಕೇಟ್ ಇದೆ ಅದು ಲಾಗ್ ವೆಸ್ಕೇಟ್ ಲೊಕೇಟ್ ಇದೆ ನೀವೇನು ಸೌತ್ ಬೆಂಗಳೂರಿಗೆ ಬರ್ತಾ ಇದ್ದರೆ ಸೌತ್ ಬೆಂಗಳೂರಿಗೆ ಅಂತ ಇದೆ ಈ ಶೋರೂಮ್ ಹತ್ರ ಆಗುತ್ತೆ ನಿಮಗೆ ಯಾರು ನೋಡ್ಬೇಕಿಲ್ಲ ತಗೋಬೇಕು ಗಾಡಿಯಿಂದ ನೀವಂದರೆ ಇವಾಗ ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಬರ್ತದೆ ನೀವು ಕೇಳಿದ್ರೆ ಇಲ್ಲಿ ಬರೋದು ಪವರ್ ನೀವು ಕೇಳಿದ್ರೆ ಇದರಲ್ಲಿ ಮುಂದೆ ಮತ್ತು ಹಿಂದೆ ಪವರ್ ಮುಂದೆ ಪವರ್ ಬರೋದಕ್ಕೆ 158 ಇರೋದು PS ಪವರ್ ಬರುತ್ತೆ ಅಂತೆ ಆ್ಯಂಡ್ ಹಿಂದೆ ಪವರ್ ಬರೋದಕ್ಕೆ ಮೋಟರು 2, 3, 8 PS ಪವರ್ ಬರುತ್ತೆ ಅಂತ ಇದಕ್ಕೆ ಪವರ್ಗೆಲ್ಲ ಪವರು ಆ್ಯಂಡ್ ಇದಕ್ಕೆ ಗಾಡಿದು ಟಾರ್ಗ್ ಈ ಹ್ಯೂಮರಸ್ ಗಾಡಿಯನ್ನು ಫುಲ್ ಮಾಡೋಕ್ಕೆ ಟಾರ್ಗ್ ಇದೆ ಟಾರ್ಗ್ ಇದಕ್ಕೆ 504 NM ಟಾರ್ಗ್ ಬರುತ್ತೆ ಅಂತ ಗಾಡಿ ನೀವು ಕೇಳ್ಕೊಳ್ಳಿ ಬರುತ್ತೆ ಆ್ಯಂಡ್ ಇದಕ್ಕೆ 0.100 ಕಿಲೋಮೀಟರು 6.3 ಸೆಕೆಂಡ್ಸಲ್ಲಿ ಅತಿ ಬೇಗ ಹೋಗುತ್ತೆ ಗಾಡಿ ಹೋಗುತ್ತೆ ಅಂತ ಇದು ಗಾಡಿ ಹೋಗುತ್ತೆ ಅಂತೆ ಇದರಲ್ಲಿ ಬರೋದು ಲೈಫ್ ಟೈಮ್ HV ಬ್ಯಾಟ್ರಿ ವಾರಂಟಿ ಬರುತ್ತೆ ಅಂತ ಇದರಲ್ಲಿ ಬರುತ್ತೆ ಗಾಡಿ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಒಂದು ವಾರಂಟಿ ಎಲ್ಲ ತೋರಿಸ್ತೀನಿ ಡೀಟೇಲ್ ತೋರಿಸ್ತೀನಿ ಇದರಲ್ಲಿ ತೋರಿಸ್ತೀನಿ ಆ್ಯಂಡ್ ಇದರಲ್ಲಿ ಬರೋದು QW ಡ್ಯೂಯಲ್ ಮೋಟರ್ ಪರ್ಫಾರ್ಮೆನ್ಸ್ ಬರುತ್ತೆ ನಾನು ಮಾತಾಡಿ ಹಿಂದೆ ಒಂದು ಮೋಟರ್ ಮುಂದೆ ಮತ್ತು ಇನ್ನೊಂದು ಮೋಟರ್ ಡ್ಯೂಯಲ್ ಮೋಟರ್ ಬರುತ್ತೆ ಈ ಗಾಡಿಗೆ ಅದಕ್ಕೆ ನಾನು ಡ್ಯೂಯಲ್ ಮೋಟರ್ ಗೆಲ್ತಾರೆ ಇದು ಮೋಟರ್ ಬರುತ್ತೆ ಇದು ಪರ್ಫಾರ್ಮೆನ್ಸ್ ಕೇಳಿದ್ರೆ ಒಂದು ಯಾರ್ಯಾರು ನೋಡಿ ಇದರಲ್ಲಿ 6 ಟೆರೇನ್ ಮೋಡ್ಸ್ ಬರುತ್ತೆ ಯಾರ್ಯಾರು ಬರುತ್ತೆ ನೀವು ಕೇಳಿದ್ರೆ ಅಲ್ಲಿ ನಿಮಗೆ ನಾರ್ಮಲ್ ರಾಕು ಕಾಲು ಮದ್ದು ರಸ್ಟ್ ಸ್ನೋ ಗ್ಲಾಸ್ ಆ್ಯಂಡ್ ಕಸ್ಟಮ್ ಇಷ್ಟು 6 ಕಸ್ಟಮ್ ಟೆರೇನ್ ಮೋಡ್ ಸಿಗುತ್ತೆ ಅನ್ನೋ ಸಿಗುತ್ತೆ ಇದರಲ್ಲಿ ಫೀಚರ್ ಸಿಗುತ್ತೆ ಮತ್ತು ಆಫರ್ ಅಸಿಸ್ಟ್ ಎಲ್ಲ ಸಿಗುತ್ತೆ ಅಂತ ಫೀಚರ್ ಬರುತ್ತೆ ಅಂದರೆ NS ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ ಫಾರ್ ರನ್ನಿಂಗ್ ಟೆರೇನ್ಸ್ ಅಂತ ಆ್ಯಂಡ್ ಇದಕ್ಕೆ ಇದೆಲ್ಲ ಫೀಚರ್ ಬರುತ್ತೆ ಈಗ ಫ್ರಂಟ್ ಏನೇನು ಬರುತ್ತೆ ಅನ್ನೋನೆ ಅದು ಈ ಗಾಡಿ ಫ್ರಂಟ್ ಲುಕ್ ನೋಡ್ತಾಗೆ ನಿಮಗೆ ನಾರ್ಮಲ್ ಹರಿಯದೇನಿದೆ ಪೆಟ್ರೋಲ್ ಮತ್ತು ಡೀಸೆಲ್ ನೋಡಿದ್ರೆ ಎಕ್ಸೈಟೆಡ್ ಪ್ಲಸ್ ನೋಡ್ತಿದ್ದ ನಾರ್ಮಲ್ ಪೆಟ್ರೋಲ್ ಏನಿದೆ ಎಕ್ಸೈಟೆಡ್ ಪ್ಲಸ್ ಟಾಪ್ ಮೋಸ್ಟ್ ಎಡಿಷನ್ ಬರುತ್ತೆ ಹರಿಯೋದು ನೋಡಿದ್ರೆ ಇದು ಆ ಥರ ಲುಕ್ ಇಲ್ಲ ಗಾಡಿಯದು ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಲುಕ್ ಕೊಟ್ಟಿದ್ದಾರೆ ಮುಂದೆ ಫ್ರೇಮ್ ನೋಡ್ತದೆ ಗಾಡಿ ನೋಡಿದ್ರೆ ಓಲ್ಡ್ ಏನೇನು ನೀವು ನೋಡ್ತಾರೆ ಇದು ಸ್ವಲ್ಪ ಯಾರು ನೋಡ್ತಾರೆ ಇದು ನೋಡ್ತಾರೆ ಡೀಸೆಲ್ ಲಾಂಚ್ ಆಗಿತ್ತು ಗಾಡಿಯದು ಆಲ್ರೆಡಿ ಸುಮಾರು ಯೂಟ್ಯೂಬ್ಸ್ ಇದೆ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ ಅದನ್ನು ಅಫಿಷಿಯಲ್ ಟೆಸ್ಟ್ ಇಲ್ಲ ರಗಡ್ ಟೆಸ್ಟ್ ಆಗಿದೆ ಗಾಡಿ ಬಗ್ಗೆ ಅಂದ್ ಇವತ್ತು ಶಿವನ್ ಬಂದು ಡಿಸ್ಪ್ಲೇ ಇಟ್ಟಿದ್ದಾರೆ ಇವಾಗ ನೋಡಿ ಅದಕ್ಕೆ ನೋಡಿ ಕೆಳಂಗೆ ನೋಡಿ ಕಾರ್ಬೋರ್ಡಲ್ಲೆಲ್ಲ ಕಲ್ಲಲ್ಲಿ ಬಿಟ್ಟು ಸಡೆ ಮಾಡಿದ್ದಾರೆ ತೋರ್ಸೋಕ್ಕೆ ಅವು ಕಾರ್ಬೋರ್ಡ್ ಇದು ಸ್ಟಾರ್ಕಿಂಗು ಅಂತ ಮುಂದೆ ತೋರಿಸ್ತಾರೆ ಅದರಲ್ಲಿ ಮುಂದೆ ನೋಡಿ ನಿಮಗೆ ನೋಡಿ ಗ್ರಿಲ್ಲು ಚೇಂಜ್ ಆಗಿರ್ಬೇಕು ನೋಡಿ ಇದರ ಲೋಗೋ ಚೇಂಜ್ ಆಗಿದೆ ಟಾಟಾ ಲೋಗೋ ಚೇಂಜ್ ಆಗಿದೆ ಈ ಸ್ವಲ್ಪ ಓಲ್ಡ್ ಸ್ಕೂಲ್ ಹೋಗ್ತಾರೆ ಕಾನ್ಸೆಪ್ಟ್ ನಮಗೆ ಇಲ್ಲಿ ಕ್ರೋಮ್ ಇಲ್ಲ ಅಲ್ಲಿ ಈ ಓಲ್ಡ್ ಟಾಟಾ ಇಂಡಿಕಾ ಮತ್ತು ಇಂಡಿಕಲ್ ಬರ್ತೈತೆ ಲೋಗೋ ಸಿಮ್ಮೆಲ್ ಲೋಗೋ ಈಗ ಹರಿವೆಲ್ಲೂ ನೋಡ್ತಾ ಇದ್ದೀವಿ ಫ್ರೈಡೆ ಲೋಗೋ ಇದು ನಾರ್ಮಲ್ ಹಾರಿಯಾಗಿ ಕ್ರೋಮ್ ಬರುತ್ತೆ ಇದು ಸ್ವಲ್ಪ ಇಂಡಿಕೋ ಥರ ಕಾಣಿಸುತ್ತೆ ಲೋಗೋ ಕಾಣಿಸುತ್ತೆ ನಮಗೆ BS3 ಗಾಡಿಯಲ್ಲಿ ನಿಮ್ಗೆ ಬರ್ತೈತೆ ಅಲ್ಲಿ ಲೋಗೋ ಹಂಗೇನೆ ಲೋಗೋ ಬಂದಿದೆ ವೆರಿಫೈ ಇದೆ ಇದಕ್ಕೂ ಬಂದಿದೆ ವೆರಿಫೈ ಮುರಿಯೋದು ಲೋಗೋನ ಅದು ಬಿಟ್ಟರೆ ಫುಲ್ ಫ್ರಂಟ್ ಗ್ರಿಲ್ಲೆಲ್ಲ ಚೇಂಜ್ ಆಗಿದೆ ಈಗ ಅನ್ಗ್ರಿಲ್ ಗ್ರಿಲ್ ಬರಲ್ಲ ಈಗ ನಾರ್ಮಲ್ ಹರಿಯೋ ಥರ ಸ್ವಲ್ಪ ಏನೋ ಡಿಫ್ರೆಂಟ್ ಸ್ಪಿಟ್ಸ್ ಗ್ರಿಲ್ ಥರ ಬರುತ್ತೆ ಏನೋ ಕರಿತಾ ಅದಕ್ಕೆ ಚೆನ್ನಾಗಿ ಒಂದು ಹೆಸರುಗಳು ಕೊಟ್ಟಿದೆ ಅಲ್ಲ ನಾನು ಫ್ರಂಟ್ ಫುಲ್
DRL ಇಂಡಿಕೇಟರ್ DRL ಅಲ್ಲಿ ಬರುತ್ತೆ ನಿಮಗೆ. ಆ್ಯಂಡ್ ಕೆಳಗಡೆ ನಿಮಗೆ ಲೋನ್ ಹೈ ಬೀಮ್ ಪ್ರೊಟೆಕ್ಟರ್ ಹೆಂಗೆ ನೀವು ನೋಡಿರ್ತೀರ ನಾರ್ಮಲ್ ಹ್ಯಾರಿಯರು ನೆಕ್ಸಾನು ಪಂಚೋಲೆಲ್ಲ ಸಫರಲ್ಲಿ ನೋಡ್ತೀರಾ ನಾರ್ಮಲ್ ಪ್ರೊಟೆಕ್ಟರ್ ಲೈಟ್ಸ್ ಅದೇ ಫಾರ್ ಐಡೆ ಪ್ರೊಜೆಕ್ಟ್ ಲೈಟ್ಸ್ ನಿಮಗೆ ಮುಂದಕ್ಕೆ. ಆ್ಯಂಡ್ ಅಲ್ಲಿ ಹೈ ಪ್ರೊಟೆಕ್ಟರ್ ಲೈಟ್ಸ್ ಬರುತ್ತೆ, ಲೋನ್ ಹೈ ಬೀಮ್ ಬರುತ್ತೆ, ಮೇಲಿನ ಹೈ ಬೀಮ್ ಅದೇ ಲೋ ಬೀಮ್ ಬರುತ್ತೆ ಗಾಡಿಗೆ ವಿತ್ ಕಾರ್ನರಿಂಗ್ ಲೈಟ್ಸ್ ಬರುತ್ತೆ ಅನ್ಕೋತೀನಿ ಇದಕ್ಕೆ. ಆ್ಯಂಡ್ ನೋಡಿ ಫ್ರಂಟ್ ಎರಡು ಗ್ರಿಲ್ ಕೊಟ್ಟಿದ್ದಾರೆ ನಿಮಗೆ, ಒಂದು ಮೇಲೆ ಸ್ಪಿಟ್ ಗ್ರಿಲ್ ಕೊಟ್ಟಿದ್ದಾರೆ, ಕೆಳಗಡೆ ಇನ್ನೊಂದು ಗ್ರಿಲ್ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ಗಾಡಿ ಫುಲ್ಲು ಆ ಗಾಂಭೀರ್ಯತೆ ಕಾಣಿಸುತ್ತೆ ಈ ಗಾಡಿಯಲ್ಲಿ ನೋಡ್ತದೆ ಲುಕ್ ನೋಡಿ ಹೆಂಗೆ ಕಾಣಿಸುತ್ತೆ ಗಾಡಿ. ತುಂಬ ಲೋನ್ ಕೇನ್ಸ್ ಇದೆ ಗಾಡಿ 2 ಬರುತ್ತೆ ಅನ್ಕೋತೀನಿ ಗಾಡಿ ಇದು ಲೋನ್ ಕೇನ್ಸ್ ಎಲ್ಲ ಐತಲ್ಲ ಅದು ಹಿಂಗೆ ಕಾಣುತ್ತೆ. ಕಮಿಂಗ್ ಟು ನನಗೆ 2 ಲೈಟ್ಸ್ ಬರುತ್ತೆ, ಪ್ರೊಟೆಕ್ಟರ್ ಲೈಟ್ಸ್ ಬರುತ್ತೆ. ಸೇಮ್ ನೀವೇ ನೆಕ್ಸಾನು ಪಂಚು ಮತ್ತು ಹಳೆ ಸಫರಿ ಹಳೆಯಲ್ಲಿ ನೋಡ್ತಾರೆ ಇವು ಅದೇ ಗಾಡಿ ಇದೆ. ಮೇಲಿನ ಎರಡು ಹೈ ಬೀಮ್ ಲೈಟ್ಸು ಬೋಟ್ ವೈಡ್ ಲೈಟ್ಸೇ ಬರುತ್ತೆ. ಇದು ಲೋ ಬೀಮ್ ಲೈಟ್ಸ್ ಕೊನೆಗೆ ಲೈಟ್ಸ್ ಅನ್ಕೋತೀನಿ. ಈಗ ಫಾಲೋವರ್ಸ್ ಬರೋಲ್ಲ ಗಾಡಿಗೆ ಹಿಂಗೆ ಬರುತ್ತೆ. ಆ್ಯಂಡ್ ನೋಡಿ ಫುಲ್ ಸ್ಟ್ರಾಂಗ್ ಮಾರ್ಗರ್ ಬರುತ್ತೆ ಇದಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಇಂಡಿಕೇಟರ್ ಕಮ್ DRL ಕೊಟ್ಟಿದ್ದಾರೆ. ಇದು ಫುಲ್ ಇದು DRL ಇದು ಇಂಡಿಕೇಟರ್ ಕೆಲಸ ಮಾಡುತ್ತೆ ಗಾಡಿಯಲ್ಲಿ ಇದು. ಆ್ಯಂಡ್ ಇಲ್ಲೂ ಸೆಂಟ್ರಲ್ ನೋಡ್ತಾ ಇರೋದು ಇದೇನು ಫ್ಯಾನ್ಸಿಯಲ್ಲಿ ಕೊಟ್ಟಿಲ್ಲ, ಇದು ಫಂಕ್ಷನಬಲ್ DRL ಐತೆ. ಅದು ಹಿಂಗೆ 2 ಇಂಡಿಕೇಟರ್ಸ್ ಕೊಟ್ಟಾರೆ ಸೈಡಲ್ಲಿ ಕಮ್ DRL ಇದೆ. ಪ್ಲಸ್ ಬೋರ್ಡ್ ಸೈಡ್ ನಿಮಗೆ 2 ಪ್ರೊಟೆಕ್ಟರ್ ಲೈಟ್ಸ್ ಕೊಡ್ತಾರೆ ನಿಮಗೆ. ಮೇಲೆ ಇರೋದು ಮೇನ್ ನೋಡ್ತಾ ಇರೋದು ಹೈ ಬೀಮ್, ಕಡೆ ನೋಡ್ತಾ ಲೋ ಬೀಮ್. ಈ ಗಾಡಿಗೆ ಫಾಲೋಟ್ ಏನು ಬರೋಲ್ಲ, ಈ ಗಾಡಿಗೆ ನೀವು ಕೇಳಿದ್ರೆ ಬರೋಲ್ಲ ಇದಕ್ಕೆ. ನಾರ್ಮಲ್ ಹ್ಯಾರೆ ಎಕ್ಸೈಟೇ ಪ್ಲಸ್ ಪೆಟ್ರೋಲ್ ಡೀಸೆಲ್ ಬರ್ತಂಗಿಲ್ಲ, ಮತ್ತು ಹ್ಯಾರೆ ಇವೆಲ್ಲ ಫೀಚರ್ ಇಲ್ಲ ನಿಮಗೆ, ಫೀಚರ್ ಬರೋಲ್ಲ ನಿಮಗೆ ಈ ಗಾಡಿಗೆ. ಹಂಗಿದೆ ನಿಮಗೆ ಅದು ಇದು ಗಾಡಿ ಪ್ಲಸ್ಸಿಗೆ ಮುಂದೆ ಲುಕ್ ಚೆನ್ನಾಗಿದೆ. ನಾರ್ಮಲ್ ಹ್ಯಾರಿಯರ್ ಏನು ಎಕ್ಸೈಟೇ ಪ್ಲಸ್ ಟಾಪ್ ಎಡಿಷನ್ಗೆ ಅಲ್ಲಿ ಗ್ರಿಲ್ ಸ್ವಲ್ಪ ಚೆನ್ನಾಗಿಸಿದೆ, ಗ್ರಿಲ್ ಫ್ರಂಟ್ ಲುಕ್ ಚೆನ್ನಾಗಿಸಿದೆ. ಬಟ್ ಇದು ಯಾರೇ ಇವೆಲ್ಲ ಚೆನ್ನಾಗಿ ಡಿಫ್ರೆಂಟ್ ಮಾಡಿ ಚೇಂಜಸ್ ಮಾಡಿ ಇವೆ ಚೇಂಜಸ್ ಮಾಡಿದ್ದಾರೆ. ಬಿಕಾಸ್ ಲೋಗೋದು ಇದ್ದು ಗ್ರಿಲ್ಲೇ ಚೆನ್ನಾಗಿದೆ ಗಾಡಿಗೆ, ಚೇಂಜಸ್ ಆಗಿದೆ ಗಾಡಿಗೆ ಆಗಿದೆ. ಇರೋದು ನೋಡಿ ಇದು ನೋಡಿ ಇದಕ್ಕೆ ಬರೋದು ಗುಡಿಯರ್ ಟೈರ್ ಬರುತ್ತೆ. ಗುಡಿಯರ್ ಬಿ ಡೈಮಂಡ್ ಕಾರ್ಡ್ ಸ್ಪೆಷಲ್ ಈ ಥರ ವೀಲ್ಸ್ ಕೊಟ್ಟಿದ್ದಾರೆ. ಈಗ ನೋಡಿ ಇವಿಗೆ ಸ್ವಲ್ಪ ಡಿಫ್ರೆಂಟ್ ವೀಲ್ಸ್ ಕೊಟ್ಟಿದ್ದಾರೆ. ಪ್ಲಸ್ ನಾರ್ಮಲ್ ಹಳೆ ಪೆಟ್ರೋಲ್ ಡೀಸೆಲ್ಗೆ ಡ್ಯಾಮೇಜ್ ಕಿಟ್ ಬರುತ್ತೆ. ಬಟ್ ಈ ಹಳದಿ ಇವಿಗೆ ನೀವು ನೋಡಿರ್ತೀರ ಮರ್ಸಿಡೀಸ್ ಏನಿದೆ, ಈ ಮರ್ಸಿಡೀಸ್ ಕಾರಲ್ಲಿ ಏನು ಬರುತ್ತೆ EQ5 250 ಮತ್ತು ಐಕೋನಿಕ್ ಫಲ್ ಏನು ವೀಲ್ಸ್ ನೋಡಿರ್ತೀರೋ ಅವ್ರು ವಿನ್ಸರ್ EV ಪ್ರಲ್ಲಿ ನೋಡ್ತಾರೆ. ಸೇಮ್ ಅದೇ ವೀಲ್ಸ್ ಸೇಮ್ ಹಂಗೆ ಸಿಮ್ಲೆಟಿಕ್ ಆಗ್ತದೆ ವೀಲ್ಸ್ ನೋಡ್ತೀರ ನಮಗೆ. ವೀಲ್ಸ್ ಇಲ್ಲಿ ಬರೋದು ಗುಡಿಯರ್ ಟೈರ್ ನೋಡ್ತೀರಾ ನೋಡಿ, ನಾರ್ಮಲ್ ಲೋಗೋ ಆರ್ಡಿನರಿ ಲೋಗೋ ನೋಡ್ತಾರೆ, ಟಾಟಾ ಕಳಿಸ್ತಾರೆ. ಆ್ಯಂಡ್ ಈಗ ಈ ಗಾಡಿ ಟೈಪಿಫಿಕೇಷನ್ ನೀವು ಕೇಳಿದ್ರೆ ಗಾಡಿ ಟೈಪಿಫಿಕೇಷನ್ನು ನೋಡಿ 245 45/55 19 ಬರುತ್ತೆ ಅಂತ ಇದಕ್ಕೆ ಟೈಪಿಫಿಕೇಷನ್ ನೀವು ಕೇಳಿದ್ರೆ. 103 V ಕೊಟ್ಟಿದ್ದಾನೆ ಅಂದರೆ ವಿ ಟೈರ್ ಬರುತ್ತೆ ಗಾಡಿಗೆ ಅಂತ. ಕಸ 6/19 ಬರುತ್ತೆ ಅಂತ ಇದಕ್ಕೆ. ಆ್ಯಂಡ್ ಸ್ಪೆಸಿಫಿಕೇಷನ್ ಗಾಡಿಗೆ 45 ಸೆಕ್ಷನ್ ಮತ್ತು 50 ಸೆಕ್ಷನ್ ವೇಟ್ ಟೈರ್ ಬರುತ್ತೆ ಅಂತ. ಆ್ಯಂಡ್ ನಾರ್ಮಲ್ ಯಾರಲ್ಲಿ ಇವೆಲ್ಲ ಈ ಟ್ರಾನ್ಸಾಕ್ಷನ್ ಡಿಫ್ರೆನ್ಸ್ ಇದೆ ಅನ್ಕೊತೀನಿ ಟ್ರಾನ್ಸಾಕ್ಷನಲ್ಲಿ. ಆ್ಯಂಡ್ ಇಲ್ಲಿ ನಾವು ಇಲ್ಲದ ಮುಂದೆ ಇನ್ನೂ ಇಷ್ಟು ಸ್ಪೇಸ್ ಇದೆ ನಿಮ್ಗೆ ಇನ್ನು, ಅಂದರೆ ಇನ್ನೊಂದು ಸ್ವಲ್ಪ 1 ಇಂಚ್ ಟೈನು ವೈಡ್ ಮಾಡೋಕ್ಕಾಗ್ತೇನೆ. ಆಫ್ಟರ್ ಟೆರಸ್ ವೈಡ್ ಆಗುತ್ತೆ. ಬಟ್ ಇನ್ನೊಂದು ಕೆಪಬಲ್ ಇದೆ ನೋಡಿ, ಅಂದರೆ ಇದರಲ್ಲಿ ನೀವು ಟಫೆಸ್ಟ್ ವಾಟರ್ ಕ್ರಾಸಿಂಗ್ ಎಲ್ಲ ಇದರಲ್ಲಿ ಮಾಡೋಕ್ಕಾಗ್ತ ಅನ್ಕೊಂಡಿದ್ದೀನಿ. ಟಫೆಸ್ಟ್ ವಾಟರ್ ಕ್ರಾಸಿಂಗ್ ಮತ್ತು ಮರಗಿದೆಲ್ಲ ಮರಾರಿ ಮತ್ತು ನೋಡಿ ಅಲ್ಲಿ ನಿಮಗೆ ನೋಡ್ತಿದ್ದಾರೆ ಗ್ಯಾಪ್ ಇದೆ ಮತ್ತು ನೋಡಿ ಮತ್ತು ನಿಮಗೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಸಸ್ಪೆನ್ಷನ್ ಕಿಟ್ಟೆಲ್ಲ ಕೊಟ್ಟಿದ್ದಾರೆ. ಅಂದರೆ ಹಿಂದೆ ಚೂರು 0.5 1 ಇಂಚು ಟೈನು ಇನ್ನೂ ಇನ್ಕ್ರೀಸ್ ಮಾಡೋಕ್ಕಾಗತ್ತೆ ಅನ್ಕೊಳ್ಳೋಣ. ಸೇಮ್ 19 ಇಂಚರಲ್ಲಿ ಇದು ಸ್ವಲ್ಪ ವೈಟಾಗಿ ಹಾಕ್ಸೋಕ್ಕಾಗತ್ತೆ ಇದಕ್ಕೆ, ಅಷ್ಟೇ ಸ್ಪೇಸ್ ಇದೆ ನೀವು ನೋಟೋರಿಯರ್ ಗಾಡಿಯಲ್ಲಿ. ಅದು ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಪೆಸಿಫಿಕೇಷನ್ ಟೈರು. ಆ್ಯಂಡ್ ನಾರ್ಮಲ್ ವೀಲ್ ಆಚೆನ್ ಇಲ್ಲ, ನಾರ್ಮಲ್ ಕಾಣಿಸ್ತಿದೆ. ನಾರ್ಮಲ್ ವೀಲ್ ಆಚೆನ್ ಕೊಟ್ಟಿಲ್ಲ, ಆಮೇಲೆ ಇಲ್ಲದೆ ಬರುತ್ತೆ ನಾರ್ಮಲ್ ವೀಚಲ್ಲಿ. ಬಟ್ ಇದಕ್ಕೆ ನಾರ್ಮಲ್ ಬೇಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಕಲರ್ ಈ ಥರ ಸ್ಕಿಲ್ ಕೊಟ್ಟಿದ್ದಾರೆ 10 ಕಿಲೋ ಇರುತ್ತೆ. ಇದು ಫಂಕ್ಷನಲ್ ಅನ್ಕೋತೀನಿ. ಗಾಡಿ ಆನ್ ಮಾಡಿದಾಗ ಇದು ಆಚೆ ಬರುತ್ತೆ ಅನ್ಕೋತೀನಿ. ಏನೋ ಮೈಂಡೋಸ್ಕೋಪಲ್ಲಿ ನೋಡ್ತೀವಿ ಆ ಥರ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಬರೀ ಇದಾದ್ರೆ ಎಷ್ಟು ನನಗೆ ಗೊತ್ತಿಲ್ಲ ನನಗಿದು ಇದ್ರ ಬಗ್ಗೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಲೋಗೋ ಇವಿ ಅಂತ ಇಲ್ಲಿ ಲೋಗೋ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ 3D ಲೋಗೋ ಕೊಟ್ಟಿದ್ದಾರೆ, EV ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಕಮಿಂಗ್ ಟು ದ ಮಿರರ್ಸ್ ಇದೆ ನಿಮಗೆ. ಇಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ಸ್ ವಿತ್ 360 ಕ್ಯಾಮ್ರಾ ವಿತ್ ಪಿಯಾನೋ ಫಿನಿಶ್ ಕೊಟ್ಟಿದ್ದಾರೆ. ನಾರ್ಮಲ್ ಹ್ಯಾರೆ ಇವೆಲ್ಲ ಈ ಥರ ಲುಕ್ ಇತ್ತು. ಆಮೇಲೆ ಇದರಲ್ಲಿ
ಇದೇ ಸಹ ಲುಕ್ ಕೊಟ್ಟು ಬರ್ತದೆ ಕೈಯಲ್ಲಿ ಬರ್ತದೆ ಎಕ್ಸಿಟರ್ ಪ್ಲೇಸಲ್ಲಿ ನೀವು ನೋಡ್ತಾ ಇದೆ ಪೆಟ್ರೋಲ್ ಡೀಸೆಲ್ ಅಂತ ನೋಡ್ತಾ ಇದೆ ನೀವು ಮಿರರ್ಲೇನು ಚೇಂಜಸ್ ಆಗಿಲ್ಲ ಅನ್ಕೋತೀನಿ ನಿಮ್ಗೆ ಆಗುತ್ತೆ ಮಿರರಲ್ಲಿ ಎಲ್ಲ ನೋಡಿ ಇದು ನಿಮಗೆ ಇದೆಲ್ಲ ನಿಮಗೆ ಸ್ಪೆಷಲ್ ಮಿರರ್ ಇದೆ ಸ್ಪೆಷಲ್ ಮಿರರ್ ಇದೆ ಇನ್ನೇನೋ ಒಂದು ಫೀಚರ್ ಇದೆ ಫೀಚರ್ ಹಾಕಿ ನೋಡ್ತಾ ಇದೆ ಫೀಚರ್ ಇದೆ ಅಲ್ಲಿ ಅದು ಗೊತ್ತಲ್ಲ ಏನು ಫೀಚರ್ ಅಂತದ್ದು ಅದು ಬಂದರೆ ನಿಮಗೆ ಹಾಲ್ ಹರಿಯೋದಲ್ಲಿ ನಿಮಗೆ ಏನೋ ನಿಮಗೆ ಹಿಂದೆಯಿಂದ ಮುಂದೆ ತನಕ ನಿಮ್ಗೆ ಏನು ಕ್ರೋಮ್ ಚಿಕನ್ ಏನು ಬರಲ್ಲ ಗಾಡಿಯಲ್ಲಿ ನಿಮಗೆ ಬರಲ್ಲ ಅದು ಫಾರ್ ಆಫ್ ಆಕ್ಸರೀಸ್ ಅನ್ಕೋತೀನಿ ಗಾಡಿಗೆ ಬರೋದು ಅನ್ಕೋತೀನಿ ಬಿಟ್ಟು ನಾಮೇ ಅದೇ ಏನು ಹೋಗ್ತೀವಿ ಹಿಂಗೆ ಸೇರಿ ಗಾಡಿಗೆ ಸಿಗುತ್ತೆ ಅದೇನೋ ಕ್ರೋಮ್ ಮುಂದೆ ನೀಟ್ ಕಮಿಟೆಂಟ್ ಇಲ್ಲ ಗಾಡಿಗೆ ಆ ನಾರ್ಮಲ್ ಹ್ಯಾಡಿಯಾಗೆ ಕ್ರೋಮ್ ಬರುತ್ತೆ ಅನ್ಕೋತೀನಿ ಎಕ್ಸಿಟರ್ ಪ್ಲಸ್ ಪೆಟ್ರೋಲ್ ಡಿಸೈನ್ ಹೋಗುತ್ತೆ ನಾರ್ಮಲ್ ಹ್ಯಾಡಿಯಲ್ಲಿ ಅಕ್ಟೋಬರ್ ಕೊಡ್ತಾರೆ ಅನ್ಕೋತೀನಿ ಹೊಸ ಹ್ಯಾಡಿಯಾದಲ್ಲಿ ಬರುತ್ತೆ ನೀವು ಬಟ್ ನೀವು ಈ ವಿಲ್ ಅಂದರೆ ಈ ಥರ ಬಿದ್ದರೆ ಬರುತ್ತೆ ನಿಮಗೆ ಜಾಸ್ತಿ ರಬ್ಬರ್ ಕಾನ್ಸೆಪ್ಟ್ ಅಷ್ಟೇ ನಿಮಗೆ ಬಿಟ್ಟರೆ ನಿಮಗೇನು ಕ್ರೋಮ್ ಟೋನ್ ಕಾನ್ಸೆಪ್ಟ್ ನಿಮ್ಮನ್ನ ಕಮಿಟ್ ಅಂತಿಲ್ಲ ಆದಮೇಲೆ ನಿಮಗೆ ಈ ಗಾಡಿಯಲ್ಲಿ ಕೀಲೆಸ್ ಎಂಟ್ರಿ ವಿತ್ ಕೀ ಆಪ್ಷನ್ ಇದೆ ಪ್ಲಸ್ ನಿಮಗೆ NFC ಕಾರ್ಡು NFC ಕಾರ್ಡಿಂದ ಗಾಡಿನ ನೀವು ಅನ್ಲಾಕ್ ಮತ್ತು ಲಾಕ್ ಮಾಡೋಕ್ಕಾದ ಫೀಚರ್ ಇದೆ NFC ಕಾರ್ಡ್ ಇದೆ ಗಾಡಿಯಲ್ಲಿ ಸೇಮ್ ನೀವೇನು ಟೆಸ್ಟ್ ಕಾರಲ್ಲಿ ನೋಡ್ತೀರಾ ಫ್ಯೂ ಕಾರ್ಸಲ್ಲಿ NFC ಕಾರ್ಡ್ ಎನೇಬಲ್ ಬರುತ್ತೆ ಕಂಪ್ಲೀಟೆಡ್ ಬರುತ್ತೆ ಅದು ಒಂದು ಕಾರಲ್ಲಿ ನಾವು ಏನು ನಾವು ಟೆಸ್ಲಲ್ಲಿ ನೋಡ್ತೀವಿ ಟೆಸ್ಲಾ ವೈ ಸೀರೀಸ್ ಕಾರಲ್ಲಿ ಟೆಸ್ಲಾದಲ್ಲಿ NFC ಕಾರ್ಡ್ ಬರುತ್ತೆ ಒಂದು ಕಾರಿಗೆ ಟೈಪ್ ಮಾಡಿ ಇದು ಇದಾನಿಂಗ್ ಓಪನ್ ಆಗುತ್ತೆ ಇಲ್ಲ ಮೊಬೈಲಲ್ಲಿ ಇಲ್ಲಿ ಟ್ಯಾಪ್ ಮಾಡ್ತೀವಿ ಗಾಡಿ ಓಪನ್ ಆಗುತ್ತೆ ಬಿಟ್ಟು ಕೀ ರಿಮೋಟ್ ಕೀ ಹಾಕೊಂಡು ಕೀಲೆಸಲ್ಲಿ ಆನ್ ಆಗುತ್ತೆ ಬಂದಲ್ಲಿ 3 ಥರ ಫೀಚರ್ ಈ ಗಾಡಿಯಲ್ಲಿ ಅನ್ಲಾಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ನಮ್ಮಿಂದ ಇದೆ ಬಟ್ ಒಳ್ಳೆ ಫ್ಯೂ ಕಾರ್ ನೋಡಿದ್ದೀನಿ NFC ಮೋಡ್ ಥರ ಗಾಡಿ ಅನ್ಲಾಕ್ ಮಾಡೋ ಥರ ಇದು ಕಾರ್ಡು ಮೊಬೈಲ್ ಅನ್ಲಾಕ್ ಮಾಡೋದು ಒಳ್ಳೆ ಫ್ಯೂ ಕಾರ್ ಸೀನ್ ನಾನು ಒಂದು ಕಾರ್ ಇಲ್ಲದೆ ಹ್ಯಾಡ ನೋಡ್ತಾ ಇದ್ದೀನಿ ಫೀಚರ್ ನೋಡ್ತಾ ಇದ್ದೀನಿ 3 ಆಪ್ಷನಲ್ಲಿ ಗಾಡಿಯನ್ನು ಅನ್ಲಾಕ್ ಮಾಡೋಕ್ಕಾಗುತ್ತೆ ಒಂದಂದರೆ ಒಂದು ನೀವು ರಿಮೋಟ್ ನೀವು ಜೇಬ್ ಇಟ್ಕೊಂಡು ಗಾಡಿಯನ್ನು ಕೀಲೆಸ್ ಸ್ಟಾರ್ಟ್ ಅನ್ಲಾಕ್ ಮಾಡೋಕ್ಕಾಗುತ್ತೆ ಇನ್ನೊಂದು ಆಪ್ಷನ್ ನೀವು ಮೊಬೈಲ್ ಸ್ಮಾರ್ಟ್ಫೋನ್ ಇದೆ ಸ್ಮಾರ್ಟ್ಫೋನ್ ಟಾಟಾ ಆ್ಯಪಿಂದ ನೀವು ಅದನ್ನು ಅನ್ಲಾಕ್ ಮಾಡೋದು ಇನ್ನೊಂದು ಏನು NFC ಕಾರ್ಡ್ ಇದೆ ಅದನ್ನು ಟಾಪ್ ಆಪ್ಷನ್ಗೆ ಗಾಡಿ ಅನ್ಲಾಕ್ ಆಗುತ್ತೆ ಲಾಕಲ್ಲಿ ಅನ್ಲಾಕ್ ಆಗುತ್ತೆ ಫೀಚರ್ ಇದೆ ಅದು ಬಿಟ್ಟರೆ ನಿಮಗೆ ಇಲ್ಲೇನು ಕ್ರೋಮ್ ಟೇಪ್ ಇಲ್ಲಕ್ಕೆ ಡೋರ್ ಹ್ಯಾಂಡಲ್ ಇಲ್ಲ ನಾರ್ಮಲ್ ಕಲರ್ ಡೋರ್ ಹ್ಯಾಂಡಲ್ ಇದೆ ಈಗ ಒಳಗಡೆ ಫೀಚರ್ ಮಾಡಿ ಏನೇನಿದೆ ಫೀಚರ್ಸ್ ಓಪನ್ ಮಾಡೋಣ ಗಾಡಿದು ಹಿಂಗೆ ಓಪನ್ ಆಗ್ತಾಯಿದೆ ಆ್ಯಂಡ್ ಆಲ್ಮೋಸ್ಟ್ ನಿಮಗೆ 90% ಜಾಸ್ತಿನೇ ಓಪನ್ ಆಗುತ್ತೆ ಅಂದ್ಕೊಂಡಿದ್ದೀವಿ ನಿಮಗೆ ಡೋರ್ ನೋಡಿ 90% ಜಾಸ್ತಿ ಡೋರ್ ಓಪನ್ ಆಗುತ್ತೆ ಅಂದ್ಕೊಳ್ಳೋಣ ಡೋರ್ ಓಪನ್ ಆಗುತ್ತೆ ಗಾಡಿದು ಅದು ಹಿಂಗೆ ಬರುತ್ತೆ ನಿಮಗೆ ಆ್ಯಂಡ್ ಕಮಿಂಗ್ ಟು ದ ಜಾಸ್ತಿ ಇರ್ತದೆ ನಿಮಗೆ ಜಾಸ್ತಿ ಏನಿಲ್ಲ ನಾನ್ ಅದೇ ಥರ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ ಸ್ಟೈಲ್ ಲಾಕ್ ಬರುತ್ತೆ ಮತ್ತು ಕ್ರೋಮ್ ಡೋರ್ ಅಂದರೆ ಲಾಕ್ ಫೀಚರ್ ಬರುತ್ತೆ ಲಾಕ್ ಫೀಚರ್ ಬರುತ್ತೆ ಇಲ್ಲೇನು ಮತ್ತು ನಾರ್ಮಲ್ ನಾವು ಅದರಲ್ಲಿ ಎಕ್ಸಿಟರ್ ಪ್ಲಸ್ ಹೆಂಗೆ ಬರುತ್ತೆ ಅದೇ ಕರೆಕ್ಟ್ ಆಗಿದೆ ಇಲ್ಲೇನು ಟ್ರೀಟ್ಮೆಂಟ್ ಚಾನಲ್ಸ್ ಅಲ್ಲ ಎಲ್ಲ ನಾವು ಹಂಗೆ ಬರುತ್ತೆ ಅದಕ್ಕೆ ಅಡ್ಜಸ್ಟೇಬಲ್ ಮಿರರ್ ಕಂಟ್ರೋಲ್ ಮಾಡೋಕ್ಕೆ ಅದು ಕಮ್ಯುನಿಟೇಟರ್ ನೀವು ಕ್ಯಾಬಿನೆಟ್ ನೋಡಿದ್ರೆ ಹರೇಡ್ EV ಕ್ಯಾಬಿನೆಟ್ಮೆಂಟಲ್ಲಿ ಆಲ್ಮೋಸ್ಟ್ ನಿಮಗೆ ಹರೇಡ್ EV ಮತ್ತು ಹರೇಡ್ ಎಕ್ಸಿಟರ್ ಪ್ಲೇಸ್ ನೋಡ್ತಿದ್ದೆ ಬಟ್ ಇದರಲ್ಲಿ ಆಲ್ಮೋಸ್ಟ್ ಸೇಮ್ ಐಡೆಂಟಿಕಲ್ ಕ್ಯಾಬಿನ್ ಬರುತ್ತೆ ಅನ್ಕೊಳ್ಳೋಣ ಐಡೆಂಟಿಕಲ್ ಕ್ಯಾಬಿನ್ ಬರುತ್ತೆ ಲುಕ್ ಬರುತ್ತೆ ಅನ್ಕೋತೀನಿ ಇಲ್ಲಿ ಏನು ಅದು ಚೇಂಜಸ್ ಇಲ್ಲ ಮುಂದೆ ಅದು ಫಸ್ಟ್ ಬಿಟ್ಟು ನಿಮಗೆ ನೋಡಿ ಸೀಟಲ್ಲಿ ನಿಮಗೆ ಚೇಂಜಸ್ ಇದೆ ಸೀಟಲ್ಲಿ ನಿಮಗೆ ಮೆಮೊರಿ ಸೀಟ್ ಸಿಗುತ್ತೆ ಮೆಮೊರಿ ಸೀಟ್ 3 ಕಂಟ್ರೋಲ್ಸ್ ಬರುತ್ತೆ ಸೀಟ್ ಕಂಟ್ರೋಲ್ಸ್ ಬರುತ್ತೆ ನಿಮಗೆ ವಿತ್ ಡ್ಯೂಲ್ ವೆಂಟಿಲೇಷನ್ ಸೀಟ್ಸ್ ಬರುತ್ತೆ ಗಾಡಿಗೆ ಪ್ಲಸ್ ಸೀಟ್ ಅಪ್ ಆ್ಯಂಡ್ ಡೌನ್ ಅಡ್ಜಸ್ಟ್ ಮಾಡೋ ಮೆಮೊರಿ ಸೆನ್ಸರ್ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಎಷ್ಟು ಫಂಕ್ಷನ್ ಬರುತ್ತೆ ಸೀಟಲ್ಲಿ ಆ್ಯಂಡ್ ಒಳ್ಳೆ ಜಾಗ ಪರ್ಸೆಂಟ್ ಇಲ್ಲೇ ಸೀಟ್ಸ್ ಬರುತ್ತೆ ಕಂಟ್ರೋಲ್ ಬರುತ್ತೆ ಅನ್ಕೋತೀನಿ ವಿತ್ ಅಡ್ಜಸ್ಟ್ ಮತ್ತು ನೋಡಿ ಇಲ್ಲಿ ಇದಕ್ಕೆ 6 ಅವರ್ಸ್ ಬರುತ್ತೆ ಈ ಗಾಡಿಗೆ ಫೀಚರ್ ಬರುತ್ತೆ ಹಿಂಗೆ ಬರುತ್ತೆ ಫೀಚರ್ ನೋಡ್ಕೊಂಡು ಕಲರ್ ತೊಗೊಂಡು ನೋಡೋಣಾಗ ನೋಡಿ ಹರೇಡ್ EVಗೆ ಸ್ಪೆಷಲ್ ಮಾಡಿಬಿಡೋದು ನೋಡಿ ಹರೇಡ್ ಕಾರ್ಪೆಟ್ ನೋಡ್ಕೊಳ್ಳಿ ಹಿಂಗೆ ಬರುತ್ತೆ ಕಾರ್ಪೆಟು ತಗೊಂಡು ಇದೆ ಕಾರ್ಪೆಟು ಕಬ್ಬಿ ಚೆನ್ನಾಗಿ ಕೊಟ್ಟೆ ಕಾರ್ಪೆಟು ನಾನು ಇಲ್ಲಿ ಬಂದ ಬರೋ ಒಂದು ಮನಿಟರ್ ಆಗ ಬಟಲ್ ಹೋಟೆಲ್ ಇರೋಕ್ಕಾಗುತ್ತೆ ಇವುಗಳೇ ನೋಡೋಣ ಮಾಡಿ ಆ್ಯಂಡ್ ಈ ಗಾಡಿ ಒಳಗಡೆ ಬಂದರೆ ನಿಮಗೆ ಆ ಮೆಜೆಸ್ಟಿಕ್ ಲುಕ್ ಬರುತ್ತೆ ಗಾಡಿ ನೀವು ನಾರ್ಮಲ್ ಹರೇಡ್ ನೋಡಿ ಎಕ್ಸಿಟರ್ ಪ್ಲಸ್ ಡೀಸೆಲ್ ವೇರಿಯಂಟ್ ಈಗಲೂ ಅದಕ್ಕೆ ಕ್ಯಾರಿಫರ್ಡ್ ಆಗಿದೆ ಲುಕ್ ಅನ್ಕೊಳ್ಳ ನೋಡಿ ಹಿಂಗೆ ಲುಕ್ ಬರುತ್ತೆ ಗಾಡಿ ನಿಮಗೆ ಲುಕ್ ಬರುತ್ತೆ ನಿಮಗೆ ಅನಿಲ್ಲೂ ನಿಮಗೆ ಆಲ್ರೆಡಿ ಒಳ್ಳೆ ಸೇಮ್ ನಾರ್ಮಲ್ ವೇರಿಯಂಟ್ ಥರನೇ ನಿಮಗೆ ಲೆದರಿಕ್ ಸ್ಟೀನ್ ವೀಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಾರ್ಮಲಿ ಎಲ್ಲಕ್ಕೂ ನಾನು ನೆಕ್ಸಾನು ಮತ್ತು ಪಂಚು ಹ್ಯಾರರು ಮತ್ತು ಯಾವ ಗಾಡಿ ಎಲ್ಲಕ್ಕೂ ಇದೆ ಇದು ನಮ್ಮ ಶೋಪಿ ಥರ ಬರುತ್ತೆ ಇಲ್ಲಿ ನಿಮಗೆ ಟಾಟಾ ಲೋಗೋ ಬರುತ್ತೆ ಬಿಟ್ಟರೆ ಇದೇನೂ ಫಂಕ್ಷನ್ ಇಲ್ಲ ಇಲ್ಲ ಈ ಗಾಡಿಯಲ್ಲಿ ಇದು ಕೊಟ್ಟಿರೋದು ಆ್ಯಂಡ್ ನಾರ್ಮಲ್ ಸ್ಟೀರಿಂಗ್ ಆಲ್ಮೋಸ್ಟ್ ಎಲ್ಲ ಕಾರಲ್ಲಿ ಹಿಂಗೆ ಬರುತ್ತೆ ನಾನು ಅದೇ ಆಲ್ಟ್ರಾಸ್ ತೊಗೊಳ್ಳಿ ಸಫಾರಿ ತೊಗೊಳ್ಳಿ ಹರೇಡ್ ತೊಗೊಳ್ಳಿ ಅದಾದ ಪಂಚ್ ತೊಗೊಳ್ಳಿ ನೆಕ್ಸಾನ್ ತೊಗೊಳ್ಳಿ ಎಲ್ಲಕ್ಕೂ
ಎಲ್ಲಕ್ಕೂ ಈತ ಸಿಂಗಲೇ ಬರುತ್ತೆ. ಮಾಮೂಲಿ ಎಡಿಗ್ನ ಸಿಂಗಲ್ ಬರುತ್ತೆ, ಏನೋ ಚೆನ್ನಸ್ ಇಲ್ಲ ನಿಮಗೆ ಅದು ಬರುತ್ತೆ. ಇದರಲ್ಲಿ ನಿಮಗೆ ನೆಕ್ಸ್ಟ್ ತರ ನೀವು ಇಲ್ಲೆಲ್ಲ ಕೇವಲ ಫಂಕ್ಷನ್ ಬಿಟ್ಟರೆ ಅಷ್ಟೇ. ಇದರಲ್ಲೂ ಪ್ರೈಲ್ ಶಿಫ್ಟ್ ಬರುತ್ತೆ. ಪ್ರೈಲ್ ಶಿಫ್ಟರ್ಸ್, ಆಟೋಟಿಕ್ ವಿಂಡ್ಶೀಲ್ಡ್ ಕಂಟ್ರೋಲ್, ಆಟೋಟಿಕ್ ಹೆಡ್ಲೈಟ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ಏನು ಚೆನ್ನಸ್ ಆಗಿಲ್ಲ. ಅದು ಬಿಟ್ಟರೆ ನಾರ್ಮಲ್ ತರಕಾಸಲ್ಲಿ ನೋಡ್ತೀರಾ ಅಂದರೆ ಹರಿಯಾರು ಪಂಚು ಸಫರ್ ಎಲ್ಲ ಇದೆ. ಫುಲ್ ಆಲ್ ಫೋರ್ ಡಿಜಿಟಲ್ ಮೀಟರ್ ಬರುತ್ತೆ. ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಕಾರ್ಡು ಸ್ಪೀಡೋಮೀಟರ್, ಆಡೋಮೀಟರ್, ಟ್ಯಾಕೋಮೀಟರ್, ಇನ್ನೊಂದು ಮೀಟರ್ಸ್ ಅಲ್ಲಿ ಇಲ್ಲೇ ಗೊತ್ತಾಗುತ್ತೆ. ಅದು ಫುಲ್ ಏನೋ ಪ್ರಾಬ್ಲಮ್ ಇಲ್ಲಿ ಬಂದು ತೋರಿಸುತ್ತೆ. ಎಂಜಿನ್ ವಾರ್ನಿಂಗ್ಸ್ ಇಲ್ಲಿ ತೋರಿಸೋಕೆ ಬಿಟ್ಟರೆ ಏನೋ ಚೆನ್ನಸ್ ಆಗಿಲ್ಲ ಇಲ್ಲಿ ಅನ್ಕೋತೇನೆ. ಆ್ಯಂಡ್ ಇಲ್ಲಿ ನಿಮಗೆ ಅಡ್ಜಸ್ಟ್ ಮಾಡೋಕ್ಕಲ್ಲ ರೀ. ಅಡ್ಜಸ್ಟ್ ನಿಮಗೆ ಬರೀ ಕೆಳಗಡೆ ಹೋಗುತ್ತೆ ಸೆಟ್ಟಿಂಗ್ ವೇಲು, ಬಟ್ ಮುಂದಕ್ಕೆ ಬರಲ್ಲ. ಇದು ಅಷ್ಟೇ ಫೀಚರ್ ಇರೋದು ಇಲ್ಲಿ. ಫೀಚರ್ ಬರುತ್ತೆ ಅಂದರೆ ಕೆಳಗಡೆ ಹೋಗುತ್ತೆ, ಮುಂದಕ್ಕೆ ಬರಲ್ಲ. ಅಷ್ಟೇ ಫೀಚರ್ ಇದೆ. ಇದಕ್ಕೆ ಟೆಲಿಸ್ಕೋಪ್ ಇದೆ, ಬಟ್ ಏನೋ ಅಂತಾರೆ ಅದಕ್ಕೆ ಫೀಚರ್ ಇದೆ. ಸಿಂಗಲ್ ಅಡ್ಜಸ್ಟ್ಮೆಂಟ್ ಇದೆ, ಬಟ್ ಕೆಳಗಡೆ ಹೋಗುತ್ತೆ, ಮುಂದಕ್ಕೆ ಬರಲ್ಲ ಸಿಂಗಲ್ ಅಂದರೆ. ಅಲ್ಲಿ ನಿಮಗೆ ಮತ್ತು ಅಲ್ಲಿ ಸಡನ್ ಬಟನ್ ಇದೆ ಕಾರಲ್ಲಿ. ಇದು ನಾರಲ್ಲಿ ಇವಿ ಬರೋದು ಒಂದೇ ಏನು ಬರೋದು ಅನ್ಕೊಂಡು ಬರೋದು ಟಾಪ್ ಅಂಡ್ ವೇರಿಯಂಟು ಇವೇ ಬರೋದು. ಅದಕ್ಕೆ ಫೀಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಕನ್ಸೋಲ್ ಚೋಟ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ 6 ಅಡ್ವೈಸ್ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಟಾಪ್ ನೋಟ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಕಮಿಂಗ್ ಟು ಇಲ್ಲಿ ನಿಮಗೆ ಆಟೋಮೆಟಿಕ್ ಆಟೋ ಡಿಮ್ಮಿಂಗ್ ಮಿರರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಮಿರರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೇನು ಬೇರೆ ಟಾಟಾ ಕಾಸ್ತಾರೆ SOS ಫೀಚರು, ಬ್ರೇಕ್ ಡೌನ್ ಫೀಚರ್ಸ್ ಎಲ್ಲ ಇವೆಲ್ಲದೇ ಬರುತ್ತೆ ಅನ್ಕೊಂಡಿದ್ದೀನಿ ಅಂತ. ಅಂಗಲಾಡೆ ಬಂದರೆ ನಿಮಗೆ ಎಷ್ಟು ಡಿಸ್ಪ್ಲೇಸಿಂಗ್ ಬರುತ್ತೆ ಗಾಡಿಗೆ. ಆ್ಯಂಡ್ ಇಲ್ಲಿ ನಿಮ್ಮ ನೋಡಿ ಸೇಮ್ ನೀವು ನೋಡಿರ್ತೀರ ಅಲ್ಲಿ ಸೇಮ್ ನೀವು ನೆಕ್ಸಾನ್, ಹ್ಯಾರಿಯರು, ಸಫಾರಿ, ಪಂಚಲೆಲ್ಲ ಇಲ್ಲಿ ಆಟೋಮೆಟಿಕ್ ಎಸ್ಕೊಂಡ್ರೆ ಬರುತ್ತೆ. ಆಟೋಮೆಟಿಕ್ ಕಂಟ್ರೋಲ್ ಇಲ್ಲೆಲ್ಲ ಇಲ್ಲಿ ಕಂಟ್ರೋಲ್ ಆಗುತ್ತೆ. ಆಟೋಮೆಟಿಕ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ಆಟೋಮೆಟಿಕ್ ಇಲ್ಲಿ ಕಂಟ್ರೋಲ್ ಆಗುತ್ತೆ. ಗಾಡಿ ನೀವು ಬಂದರೆ ಸ್ಪೀಡ್ ಅದಾದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಗಾಡಿಗೆ, ವಿತ್ ಎ ಕೊಟ್ಟಿದ್ದಾರೆ. 3 ಥರ ಶೇರ್ಸ್ ಕೊಟ್ಟಿದ್ದಾರೆ ಗಾಡಿಗೆ. ಇದು ಡ್ಯೂಲ್ ಟೋನ್ ಶೇಡ್ ಅಲ್ಲ, ಟ್ರಿಬಲ್ ಟೋನ್ ಶೇಡ್ ಅನ್ಕೊಳ್ಳಿ. ಇಲ್ಲಿ ಮೇಲೆ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಕೆಳಗಡೆ ಇನ್ನೊಂದು ವಿನೀರ್ ಫಿನಿಶ್ ಕೊಟ್ಟಿದ್ದಾರೆ, ಕೆಳಗಡೆ ಫೇರಾದ ಫೀಚರ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಒಂದು ದೊಡ್ಡ ಆಡಿಯೋ ಸಿಸ್ಟಮ್ ಕೊಟ್ಟಿದ್ದಾರೆ. ಅಂದರೆ ಕಟ್ಪೆ ಕೊಟ್ಟಿದ್ದಾರೆ ಗಾಡಿಗೆ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತೀನಿ. ಕೆಳಗಡೆ ನೀವು ಬಂದರೆ ನೀವು 40 ವ್ಯಾಟ್ ಇರೋದು ಸಿ ಟೈಪ್ ಇದೆ. ಮತ್ತು ನಾನ್ ಸ್ಪಾಟ್ ಇದೆ. ಇದರಲ್ಲಿ ನಾನ್ ಸಿಗರೇಟ್ ಚಾರ್ಜರ್ ಇಲ್ಲ ಆಗಿದೆ. ಸಿಗರೇಟ್ ಕೊಟ್ಟಿಲ್ಲ. ಅದು ಒಂದು ಗಾಡಿ ನೀವು ಬಂದರೆ ಇಲ್ಲಿ ನಿಮ್ಗೆ ಮೋಡ್ಸ್ ಎಲೆಕ್ಟ್ರಿಕ್ ಇದು ಗಾಡಿ ಇದು ನಿಮಗೆ ಮೋಡ್ಸ್ ಅದೇ 6 ಮೋಡ್ಸ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾದ ನೀವು. ಇಲ್ಲಿ ಪಿ ಮೋಡನ್ನು ಕೊಟ್ಟಿದ್ದಾರೆ. ಇನ್ನೊಂದು ಫೀಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ಬಂದರೆ ನಿಮಗೆ ಈ ಗಾಡಿದು ಗೇರ್ ಇರ್ತದೆ. ಈ ಗಾಡಿದು ಇದು ಗಾಡಿದು ಗೇರ್ ನಾವು ಮಸರೀಸ್ ಥರ ಕೊಟ್ಟಿದ್ದಾರೆ. ಗೇರ್ ನಾವು ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ಇಲ್ಲಿ ನಿಮಗೆ ಗೇರ್ ನಾವು ಕಂಟ್ರೋಲ್ ಮಾಡೋಕ್ಕಾಗ ಗಾಡಿ ಮುಂದಕ್ಕೆ ಹೋಗೋಕ್ಕೆ, ಗಾಡಿ ನಿಲ್ಸೋಕ್ಕೆ, ಹಿಂದಕ್ಕೆ ಹೋಗೋಕ್ಕೆ, ಮತ್ತು ಎಲ್ಲಕ್ಕೂ ಇಲ್ಲೇ ಕೊಟ್ಟಿದ್ದಾರೆ. 6 N ಡೀಪ್ ಆಗಿ ಅಂದರೆ ಗಾಡಿ ಮುಂದಕ್ಕೆ ಹೋಗೋಕ್ಕೆ, ಗಾಡಿ ನಿಲ್ಸೋಕ್ಕೆ, ಮತ್ತು ಹಿಂದಕ್ಕೆ ಹೋಗೋಕ್ಕೆ ಎಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ತಿರೋ ವಿಷಯ ಕೊಟ್ಟಿದೆ. ಅದು ಬಿಟ್ಟು ನಿಮಗೆ ಗಾಡಿನ ನಿಲ್ಸ್ಬೇಕಂದ್ರೆ ನಿಮಗೆ ಇದರಲ್ಲಿ ಹ್ಯಾಂಡ್ ಬ್ಯಾಗ್ ಬರಲ್ಲ, ಬೇರೆ ನೆಕ್ಸಾನ್ ಪಂಚ್ ಥರ. ಬಿಕಾಸ್ ಹ್ಯಾರಿಯರ್ ಸಫರ್ ಅಲ್ಲೆಲ್ಲ ನಿಮಗೆ ಈ ಬೆಲೆ ನಿಮಗೆ ದೊಡ್ಡ ಗಾಡೀಸ್ ಎಲ್ಲ ನಿಮಗೆ ಆಟೋಮೆಟಿಕ್ ಎಲೆಕ್ಟ್ರಿಕಲಿ ಅಡ್ಜಸ್ಟೆಡ್ ಪಾರ್ಕಿಂಗ್ ಸಿಸ್ಟಮ್ ಬರುತ್ತೆ ನಿಮಗೆ. ಅದಕ್ಕೆ ಪಿನದೆ ಇದು ಸಫರ್ ವಿಡಿಯೋ ಬರುತ್ತೆ, ನಾಳೆ ಎಲ್ಲರೂ ಬರುತ್ತೆ. ಆಗಲೇ ನೀವು ನೋಡ್ತೀರಾ ಆಟೋಲ್ ಫೀಚರ್ ಕೊಟ್ಟಿದ್ದಾರೆ ಇಲ್ಲಿ ಫೀಚರ್ ಕೊಟ್ಟಿದ್ದಾರೆ. ಬಟ್ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕು. ನಿಮಗೆ ಗಾಡಿಗೆ ಕಸ್ಟಮರ್ ಫಸ್ಟ್ ಟೈಮ್ ಗಾಡಿ ತೊಗೊಂತೀರ, ನೀವು ಯಾರು ಮನೇಲಿ ಗಾಡಿಯಿಂದ ನೀವೇನು ಈ ಗಾಡಿಗೆ ನೀವೇನು ಡಿಡಿನ ಜಂಪ್ ಆಗ್ತೀನಿ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸ್ ಆಗಬೇಕು. ಬೇಕಾದ್ರೆ ಪಾರ್ಕಿಂಗ್ ಬ್ರೇಕ್ ಹಾಕ್ಬೇಕು, ನೀವು ಟ್ರಾಫಿಕಲ್ಲಿ ಹಾಕ್ಬೇಕು ನಿಲ್ಸ. ಬಿಕಾಸ್ ಅದು ಇದಾಗ ಟೆಕ್ಸ್ ಸ್ವಲ್ಪ ಲರ್ನ್ ಮಾಡಿ ಸ್ವಲ್ಪ ಟೈಮ್ ತೊಗೊಳ್ತೀರ ಹಾಕಕ್ಕೆ ಪಾರ್ಕಿಂಗ್ ಬ್ರೇಕ್. ಯಾರು ಮನೆ ಆಮೇಲೆ ಅಂತ ಅಪ್ಗ್ರೇಡ್ ಮಾಡ್ತೀನಿ ಮನೇಲ್ ಕಡೆಯಿಂದ. ನಾರ್ಮಲ್ ಟಾಟಾ ಮ್ಯಾನುವಲ್ ಕಡೆಯಿಂದ ಅಪ್ಗ್ರೇಡ್ ಆಗಿ ನಾನು ನಾರ್ಮಲ್ ಎಕ್ಸಾನ್ ಮನೇಲಿ ನಾನು ಅಪ್ಗ್ರೇಡ್ ಆಗ್ತೀನಿ. ಯಾರ್ಯಾರು ಈಗ ಬರ್ತೀನಿ ಅಂದರೆ ಈ ಫೀಚರ್ ಸ್ವಲ್ಪ ಅಪ್ಡೇಟ್ ಟೈಮ್ ತೊಗೊಳುತ್ತೆ. ನನಗೆ ಮೊರಲ್ ಡಾಕ್ ಕೊಟ್ಟಿದ್ದಾರೆ. ಒಂದು ಅಲ್ಲಿ ನಿಮಗೆ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ, 12 ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 12 ವಾಟ್ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು 2 ಚಾರ್ಜರ್ ಕೊಟ್ಟಿದ್ದಾರೆ, 2 USB ಚಾರ್ಜರ್ ಕೊಟ್ಟಿದ್ದಾರೆ, 5 ವಾಲ್ಟ್ ಚಾರ್ಜರ್ ಇದೆ, ಚಿಲ್ಲರ್ ಬಾಕ್ಸ್ ಇದೆ. ಒಂದು ಸೀಟ್ ನನಗೆ ಬರುತ್ತೆ. ಇಲ್ಲಿ ನಿಮ್ಮ ಸೀಟ್ನ ಅಡ್ಜಸ್ಟ್ ಮಾಡೋಕ್ಕೆ ಕಂಟ್ರೋಲ್ ಇದೆ. ಡೈರೆಕ್ಟ್ ಫಿನಿಶ್ ಚೆನ್ನಾಗಿ ಕೊಟ್ಟಿದ್ದಾರೆ ಬರುತ್ತೆ. ಫಿನಿಶ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ
ಸನ್ರೂಫ್ ಬರುತ್ತೆ, ಎಲ್ ಜಿ ಸನ್ರೂಫ್ ಬರುತ್ತೆ ನಿಮಗೆ. ಎಸ್ ನೋಡಿ ಎಸ್ ಐಸ್ ಮತ್ತು ಕ್ವಾಲಿಟಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಬರಲ್ಲ ಎಸ್ ಎಸ್ ಫೀಚರು. ಎಸ್ ಎಸ್ ಫೀಚರ್ ಇಲ್ಲಿ ಬರಲ್ಲ ಅಂತ, ಎಸ್ ಎಸ್ ಫೀಚರ್ ಇಲ್ಲಿ ಬರುತ್ತೆ. ಎಸ್ ಎಸ್ ನೋಡಿ ಇಲ್ಲಿ ಎಸ್ ಎಸ್ ಕ್ವಾಲಿಟಿ ಇಲ್ಲಿ ಬರುತ್ತೆ, ಇದು ಬರುತ್ತೆ. ಸನ್ರೂಫ್ ಅಂತ ಇಲ್ಲಿ ಪ್ಲಸ್ ಮಾಡ್ತೀರಾ. ಇಲ್ಲಿ ಇದು ರೀಡಿಂಗ್ LED ರೀಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಯರ್ಬಡ್ಸ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ನಿಮಗೆ 8 ಬೋಸ್ ಅನಲಿಕ್ ಸಿಸ್ಟಮ್ ಬಗ್ಗೆ ನೀವು ಅನಲಿಕ್ ಸಿಸ್ಟಮ್ ಫೀಚರ್ಸ್ ನೀವು ಕೇಳಿ ಬರೋದು ಟ್ರಾನ್ಸ್ಪರೆಂಟ್ ಮೋಡ್ ಬರುತ್ತೆ ಅಂತಿದ್ದಲ್ಲಿ, ಇವಾಗ ಎಲ್ಪಿ ಕ್ಲರಿಯನ್ ಪ್ರೆಸಿಷನ್ ಈಸಿ ಮೋಡ್ ಬರೋ ಫೀಚರ್ಸ್ ಬರುತ್ತೆ ಅಂತಿದ್ದಲ್ಲಿ. ಅದು ಬಿಟ್ಟು ನಿಮಗೆ ಇಲ್ಲಿ ನಿಮ್ಗೆ ಒಂದು ಫೀಚರ್ ಇಲ್ಲೊಂದು ಏನೋ ಫೀಚರ್ ನೋಡ್ತಿದ್ದೆ ನಿಮಗೆ ಮಲ್ಟಿ ಮೋಡ್ ರೀಜನ್ ಫೀಚರ್ ಬರುತ್ತೆ. ರೀಜನ್ ಫೀಚರ್ ಕೊಟ್ಟಿದೆ ಅನ್ನೋದು ಮತ್ತೆ ನೋಡ್ತಾ ಇದೆ ರೀಜನ್ ಫೀಚರ್ ಕೊಟ್ಟಿದೆ. ಅದು ಮಲ್ಟಿ ರೀಜನ್ ಫೀಚರ್ ಕೊಟ್ಟಿದ್ದಾರೆ ಅಂತಂದರೆ ಪೆಡಲ್ ಶಿಫ್ಟರ್ಸ್ ಟೋಟಲ್ ಕಂಟ್ರೋಲ್ ಆನ್ ಡ್ರೈವ್ ಕೊಟ್ಟಿದ್ದಾರೆ ಅಂತ. ಅದು ಬಿಟ್ಟು ನಿಮಗೆ ಮಲ್ಟಿ ಡ್ರೈವ್ ಫೀಚರ್ ಕೊಟ್ಟಿದ್ದಾರೆ ಅಂತ. ಇಲ್ಲಿ 4 ಮೋಡ್ಸ್ ಬರುತ್ತಂತೆ. ಬೂಸ್ಟ್, ಸ್ಪೋರ್ಟ್ಸ್, ಸಿಟಿ, ಈಕೋ ಗೊತ್ತಿಲ್ಲ ಬರೀ ಬೂಸ್ಟ್ ಹೊಸ ಫೀಚರ್ ನೋಡ್ತಾ ಇದೆ ಕಾರಲ್ಲಿ ಬೂಸ್ಟ್ ಫೀಚರ್ ಅಂತ. ಅದು ಇಲ್ಲಿ ನಿಮಗೆ ಡಿಜಿಟಲ್ ಆಗಿ ತೋರಿಸುತ್ತೆ ಅಂತ. ಅದಕ್ಕೆ ಡಿಜಿಟಲ್ ಸ್ಕ್ರೀನ್ ಕೊಟ್ಟಿದ್ದಾರೆ ಅದ್ರ ಮೇಲೆ. ಸೇಮ್ ನಿಮ್ಮನ್ನ ಆಂಡ್ರಾಯ್ಡ್ ವಾಚ್ಗೆ ಹಾಕೋತೀನಿ, ಆಂಡ್ರಾಯ್ಡ್ ವಾಚ್ ಥರ ಫೀಚರ್ ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸುತ್ತಂತೆ. ಅದು ಬಿಟ್ಟು ನಿಮಗೆ ಇಷ್ಟು ಫೀಚರ್ಸ್ ಇದೆ ಅಂತ ನೀವು ಕೆಲವು ಫೀಚರ್ಸ್ ಕೇಳಿದ್ರೆ ನೀವು ಹರಡಿ ಮತ್ತೆ ಮಾತಾಡ್ತೀರಿ. ನೀವು ಹರವಿ ನೋಡ್ಬೇಕಂದ್ರೆ ನೀವು ನೋಡ್ತೀರಿ ಅಲ್ಲಿ ನೋಡಿ, ಅಲ್ಲಿ ಪ್ರೇನಮ್ ಮೋಟರ್ಸ್ ಇದೆ. ಪ್ರೇನಮ್ ಮೋಟರ್ ಲಾಭಕ್ಕೆ ಬಿಸ್ಕೆಟ್. ನೀವು ಹಿಂಗಿಂದ ಬಂದರೆ ನೀವು ಪಾಸ್ಪೋರ್ಟ್ ಆಫೀಸ್ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ ಪ್ರೇನಮ್ ಮೋಟರ್ಸ್. ಅಪೋಸಿಟ್ ಅದೆಲ್ಲ ಅಪೋಸಿಟ್ ಅಡ್ವೈಟ್ ಕಿಯಾ ಅಪೋಸಿಟ್ ಬರುತ್ತೆ ನಿಮಗೆ ಬಿಕಾಸ್ ರೋಡು. ನೀವು ಯಾವಾಗ ಹಿಂಗೆ ಬರ್ಬೇಕಾದ್ರೆ ಬೇರೆ ರೋಡ್ ಇಲ್ಲ, ಇದು ಫುಲ್ ಒನ್ ವೇ ರೋಡ್. ಇದು ಶೋರೂಮ್ ಬರಬೇಕಿದೆ ನಿಮಗೆ ಪಾಸ್ಪೋರ್ಟ್ ಆಫೀಸು ಮತ್ತು ಎಮ್ಮ ಶೋರೂಮ್ ಅಲ್ಲಿ ಮುಂದೆ ಬನ್ನಿ. ನಿಮಗೆ ಲೆಫ್ಟಲ್ಲಿ ದೊಡ್ಡದಾಗ ಒಂದು ಬೋರ್ಡ್ ಹಾಕಿ ಅದಕ್ಕೆ ಗೊತ್ತಾಗುತ್ತೆ ಬೋದು, ಅಲ್ಲೇ ಬರುತ್ತೆ, ಅದೇ ಶೋರೂಮ್ ಬರುತ್ತೆ ನಿಮಗೆ. ಯಾರೇ ರಿವ್ಯೂ ಇದೆ, ಆಲ್ಟ್ರಾಸ್ ಇದೆ, ನಿಮ್ಗೆ ಆಲ್ಟ್ರಾಸ್ ನಿಂತಿದೆ, ನಾರ್ಮಲ್ ಸಫರ್ ನಿಂತಿದೆ ಮತ್ತು ನೆಕ್ಸನ್ ನಿಂತಿದೆ. ಆಚೆ ಟೆಸ್ಟರ್ಗೆ ಪಂಚ್ ನಿಂತಿದೆ ನಿಮಗೆ. ಪಂಚ್ ಅಂದರೆ ನಿಮಗೆ ಯಾರ್ಯಾರು ಟೆಸ್ಟರ್ ಬೇಕೋ ಟೆಸ್ಟರ್ ಅವೈಲೇಬಲ್ ಇದೆ ಕಸ್ಟಮರ್ಗೆ. ಟೆಸ್ಟರ್ ಇದೆ ನಿಮ್ಗೆ ಯಾರ್ಯಾರು ಟೆಸ್ಟರ್ ತೊಗೋಬೇಕಂದ್ರೆ ಗಾಡಿನ ನಿಮಗೆ. ಅದು ಬಿಟ್ಟು ನಿಮಗೆ ಮಿಕ್ಕಿದ ಇದರಲ್ಲಿ ನಿಮಗೆ ಡಿಜಿ ಆಕ್ಸೆಸ್ ಇದೆ, ಡಿಜಿ ಆಕ್ಸೆಸ್ ಕೊಟ್ಟಿದ್ದಾನಂತೆ. ಅವನೇ ಮತ್ತೆ NFC ಕಾರ್ಡ್ ಬಗ್ಗೆ ಅಂತ ರಿಮೋಟ್ ಕೀ ಬರುತ್ತೆ ಅಂತ ಇರೋದು. ಅದ್ರ ಬಗ್ಗೆ ತೋರಿಸ್ತೀನಿ, ಡಿಫ್ರೆಂಟ್ ಬರುತ್ತೆ ರಿಮೋಟ್ ಕೀ ಬರುತ್ತೆ. 11 ಯೂನಿಕ್ ಆಕ್ಷನ್ ಬರುತ್ತೆ ಅಂತ ಕೀ ಫಾರ್ವರ್ಡ್ ಬರುತ್ತೆ ತೋರಿಸ್ತೀನಿ. ಇನ್ನೊಂದು ಡಿಜಿಟಲ್ ಕೀ ಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದಂತೆ. ಇನ್ನೊಂದು ಡಿಜಿಟಲ್ ಕೀ ಶೇರಿಂಗ್ ಫೀಚರ್ ಇದೆ ಅಂತೆ. ನಿಮ್ಮ ಫ್ಯಾಮಿಲಿ ಇಬ್ಬರು ಗಾಡಿ ಹೋಗ್ಸೋದಂದ್ರೆ ನೀವು ಡಿಜಿಟಲ್ ಆಗಿ ಕೀನ ಕಂಟ್ರೋಲ್ ಯೂಸ್ ಮಾಡೋಕ್ಕಂತ ಆಕ್ಸೆಸ್ ಮಾಡೋಕ್ಕಂತ ಸ್ಮಾರ್ಟ್ ಕೀನ ಸ್ಮಾರ್ಟ್ ಕೀ ಇದೆ ಅಂತೆ. ಅದೇ ಸೇಮ್ ಏನು ಡಸಲ್ ನೋಟ್ NFC ಕಾರ್ಡ್ ಫೀಚರು ಅದನ್ನೇ ಟಾಟಾ ಅವರು ಸ್ಮಾರ್ಟ್ ಕೀ ಆಪ್ಷನ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಬರೋದು 360 ಕ್ಯಾಮ್ರಾ ಬರೋದು ಅಂತ. ಕ್ಯಾಮ್ರಾ ಇರೋದು 540 ಡಿಗ್ರಿ ಇರೋದು ಸರ್ವನ್ ಸಿಸ್ಟಮ್ ವ್ಯೂ ಬರುತ್ತೆ ಅಂತೆ. ವಿತ್ 360 ಕ್ಯಾಮ್ರಾ HD ಕ್ಯಾಮ್ರಾ ಬರುತ್ತೆ ಅಂತೆ. ಅದು 15 ಸೆಗ್ಮೆಂಟ್ ನೋಡ್ತಾ ಇದ್ದಾರೆ ಫೀಚರ್ ನೋಡ್ತಿದೆ ಅಂದರೆ ಹೆಂಗಿರುತ್ತೆ ಗೊತ್ತಿಲ್ಲ ಫೀಚರ್ ಅದು. ಆ್ಯಂಡ್ ಆಮೇಲೆ ನಿಮಗೆ ಈ ಫೀಚರ್ ಇದ್ರಲ್ಲಿ ಬರೋದು HD ರೇರ್ ಕ್ಯಾಮ್ರಾ ವಿತ್ DVR ನೋಡ್ತೀರಂತೆ. ಆ್ಯಂಡ್ ಈ ಸಿಸ್ಟಮ್ ನಿಮ್ಗೊಂದು ಬ್ಲೈಂಡ್ ಫೋನ್ ಅಂತ ಸಿಸ್ಟಮ್ ಕಾಣಿಸುತ್ತೆ. ಏನು ಕಾಸಲ್ಲಿ ನೋಡ್ತೀರಾ ಅದು ಇಲ್ಲಿ ಬಂದಿದೆ ಅಂತ ಫೀಚರ್ ಬಂದಿದೆ ಅಂತ. ಎಷ್ಟು ಫೀಚರ್ಸ್ ಇದೆ ಅಂತ ಗಾಡಿಯಲ್ಲಿ ನೀವು ಇದರಲ್ಲಿ ನಿಮಗೆ ಓನ್ಲಿ ಫ್ಯೂ ಕಲರ್ ಬರಲ್ಲ. ಲೈಕ್ ವಿನ್ಸರ್ MG ವಿನ್ಸರ್ ಪ್ರೋ ಮತ್ತು ಕಿಯಾ ಕ್ಯಾನಿಯಸ್ ಈವೆನ್ ಅದು ನಾವು ಮತ್ತು ಈಗ 3ನೇ ಕಾರಲ್ಲೂ ಹಾರ್ಡ್ ಯೂನಿಕ್ ಅದೇ ಫೀಚರ್ ಬರ್ತದೆ. ವೆಹಿಕಲ್ ಟು ಲೋಡ್ VTL ಫೀಚರ್ ನೋಡಿ ಯಾರು ಈ ಗಾಡಿಯಲ್ಲಿ ಬರ್ತದೆ ಫೀಚರ್ ಇದೆ ಅಂತ ನೋಡಿ. ಅದು ಇನ್ನೊಂದು ಪವರ್ಡ್ ಬೈ ಟೈಡಲ್ ಅಂತ. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೊಂದು ಫೀಚರ್ಸ್ ಇದೆ ಮಾತಾಡಿದ್ದು ಈ ಡಿಸ್ಪ್ಲೇ ಬಗ್ಗೆ. ಈ ಡಿಸ್ಪ್ಲೇ ನಿಮಗೆ ಟಾಟಾ ಹ್ಯಾರಿಯರ್ಲಿ 15 ಸೆಗ್ಮೆಂಟ್ ಫೀಚರ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಯಾರು ಈ ಫೀಚರ್ಸಲ್ಲಿ 15 ಮೊದಲನೇ ಸತಿ ಗಾಡಿಯಲ್ಲಿ ನಿಮಗೆ 15 ಸೆಗ್ಮೆಂಟು ಡ್ರೈವರ್ ಪೇರೆಂಟ್ ಫೀಚರ್ ಇಲ್ಲ ಅಂತ. ಇದು ಡ್ರೈವರ್ ಪೇರೆಂಟ್ ಇಂಡಿಯಾಸ್ ಮೊದಲ UPI ಬೇಸ್ಡ್ ಕಾರ್ ಪೇಮೆಂಟ್ ಆನ್ಗೋ ಸಿಸ್ಟಮ್ ಏನು ಇದೆ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಆನ್ಗೋ ಸಿಸ್ಟಮ್ ಇದೆ ಫೀಚರ್ ಅಂದರೆ ಇದು QR ಕೋಡ್ ಸ್ಕ್ಯಾನ್ ಬರುತ್ತೆ ಅಂತ ಪೇಮೆಂಟ್ ಮಾಡೋಕ್ಕಂತ. ಅಂದರೆ ನೀವು ಕ್ರೆಡಿಟ್ ಕಾರ್ಡ್ ಸೇವ್ ಹಾಕೊಂಡಿರ್ಬೇಕು. NFC ಇಂದ ಪೇಮೆಂಟ್ ಆಗುತ್ತೆ ಗಾಡಿ ಇದರಿಂದ ಪೇಮೆಂಟ್ ಆಗುತ್ತೆ ಅನ್ಕೊಂಡು 15 ಸೆಗ್ಮೆಂಟ್ ಅದು ವರ್ಲ್ಡ್ಸ್ 15 ಸೆಗ್ಮೆಂಟ್ ನೋಡ್ತಿದ್ದೀನಿ ಅನ್ಕೊಂಡು. ವರ್ಲ್ಡಲ್ಲಿ ಬೇರೆ ಯಾವ ಕಾರ್ ಇಲ್ಲ ಅನ್ಕೊಂಡು ಬೇರೆ ಅಲ್ಲೂ ವಾಲ್ವೋ ಆಡಿ ಯಾವ್ಯಾಗಲೂ ನೋಡಿಲ್ಲ. ಇದು 15 ಸೆಗ್ಮೆಂಟ್ UPI ಬೇಸ್ಡ್ ಡ್ರೈವ್ ಪೇ ಸಿಸ್ಟಮ್ ಯಾವ್ಯಾಗಲೂ ನೋಡಿಲ್ಲ ನಾನು ಕೇಳಿಲ್ಲ. ನಾನು ಫಾರಿನ್ ಕಂಟ್ರೀಸಲ್ಲಿ
ಓಡಲ್ಲೇ ಯಾವ ಕೇಳಿಲ್ಲ, ಈ ಸಿಸ್ಟಮ್ ಕೇಳಿಲ್ಲ ನಾನು ಅನ್ಕೋತೀನಿ. ಈ ಸಿಸ್ಟಮ್ ಇದರಲ್ಲಿ ಇದೆ ಅಂತ ಅಂದರೆ ನಮ್ಮ ಟಾಟಾ 15 ವರ್ಲ್ಡ್ ಫಸ್ಟ್ ಡ್ರೈವ್ ಬೇಸ್ ಸಿಸ್ಟಮ್ ಫೀಚರ್ ಕೊಟ್ಟಿರೋದು ಇದಿದೆ, ವರ್ಲ್ಡ್ ಸಾಫ್ಟ್ ಅನ್ಕೊಳ್ಳೋಣ. ನಂಗೆ ಸರಿ ಗೊತ್ತಿಲ್ಲ, ಅನ್ಕೊಂಡಿದ್ದೀನಿ. ನಾನು ಎಷ್ಟು ಕಾಲ ವೀಡಿಯೋಸ್ ನೋಡ್ತೀನಿ ನಾನು, ಬಟ್ ನಾನು ಯಾರು ಆ ಫೀಚರ್ ತಿಳ್ತಿದ್ದೆ ನೋಡಿಲ್ಲ ನಾನು ಆ ಫೀಚರ್ನ. ಇದು 15 ಸೆಗ್ಮೆಂಟು. ಅದು ಬಿಟ್ಟು ನನಗೆ ಬಿಲ್ಟ್ ಇನ್ ನವೇಷನ್ ವಿತ್ ಮ್ಯಾಲ್ಪಸ್ ಆಟೋ ಫೀಚರ್ ಬರುತ್ತೆ, ಆ್ಯಪ್ ಬೇಸ್ಡ್ ವಿತ್ ಸಬ್ಸ್ಕ್ರಿಪ್ಷನ್ ಬೇಸ್ ಬಿಲ್ಟ್ ಇನ್ ಮ್ಯಾಲ್ಪಸ್ ಆಟೋ ಬರುತ್ತಂತೆ. ಅದು ಬಿಟ್ಟು ನನಗೆ ಮೊಬೈಲ್ ಫೋನಲ್ಲಿ ನಿಮಗೆ IR EV ಕನೆಕ್ಟ್ ಸೂಟ್ ಬರುತ್ತಂತೆ. ಅದು ಬಿಟ್ಟು ನಿಮಗೆ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಸ್ಟಮ್ ಬರುತ್ತಂತೆ, ಬಿಲ್ಟ್ ಇನ್ ವೈರ್ಲೆಸ್ ಇದೆ. ಮತ್ತು ಇದ್ರಲ್ಲಿ ಡ್ರೈವರ್ಸ್ ಪೇಡ್ ಅಂತ ಅವನ ಇಷ್ಟು ಫೀಚರ್ಸ್ ನಿಮಗೆ 3 ಫೀಚರ್ಸ್ 15 ಫೀಚರ್ ಆಗಲಿ 15 ಸೆಗ್ಮೆಂಟ್ ನಾನು ಅದಿದ್ದು ಕನೆಕ್ಟೆಡ್ ಸೂಟು ಮತ್ತು ಡ್ರೈವರ್ಸ್ ಪೇ ಇದು ವಾಯ್ಸ್ 15 ಸೆಗ್ಮೆಂಟ್ ನೋಡ್ತಿದ್ದೀನಿ. ಸುಮಾರು ಕಡೆ ಯೂಸ್ ಮಾಡಿದ್ದೀನಿ ನಾನು, ಸುಮಾರು ವೀಡಿಯೋಸ್ ನೋಡಿದ್ದೀನಿ. ಯಾಕಂದ್ರೆ ಡ್ರೈವರ್ಸ್ ಪೇ ಆಪ್ಷನ್ ಇಲ್ಲಿ ಬೆಸ್ಟ್ ಡ್ರೈವರ್ಸ್ ಇದೆ 15 ಸೆಗ್ಮೆಂಟ್ ಕಡೆ ಅನ್ಕೊಳ್ಳೋ ನಮ್ಮ ಮಕ್ಕಳಲ್ಲಿ ಅದು ಈ ಥರ ಬರುತ್ತೆ. ಆನಿದಲ್ಲಿ ಡಿಸ್ಪ್ಲೇ ಕೇಳಿದ್ರೆ ಇದರಲ್ಲಿ 36.9 ಸಿನೆಮ್ಯಾಟಿಕ್ ಸಿಸ್ಟಮ್ ಬರುತ್ತೆ. R1 ಪವರ್ ಸ್ಯಾಮ್ಸಂಗ್ ನಿಯೋ QLED ಸಿಸ್ಟಮ್ ಬರುತ್ತೆ ಅಂತ ಎಲ್ಲ ನೀವು ಬೇರೆ ಕಾಸಲ್ಲಿ LCD ನೋಡಿರ್ತೀರ, LED ಸಿಸ್ಟಮ್ ನೋಡಿರ್ತಾರೆ. ನಾನು ಯಾವ ನೋಡ್ತಾರೆ 15 ಸಿಸ್ಟಮಲ್ಲಿ 15 ಸೆಗ್ಮೆಂಟ್ QLED ವರ್ಲ್ಡ್ ಫಸ್ಟ್ ನ್ಯಾನೋ LED ಆಟೋಮೇಟೆಡ್ ಸಿಸ್ಟಮ್ ಬರುತ್ತೆ ಫೀಚರ್ ಬರುತ್ತೆ ಅಂತ ಗಾಡಿಯಲ್ಲಿ ಫೀಚರ್ ಬರುತ್ತಂತೆ. ಅದು ನಾನು ಕೇಳಿಲ್ಲ ಫೀಚರ್, ನಾನು ಇಲ್ದಂಗೆ ಕೇಳಿಲ್ಲ ನಾನು. ಇದರಲ್ಲಿ ನಿಮಗೆ ಥಿಯೇಟರ್ ಮ್ಯಾಕ್ಸ್ ಫೀಚರ್ ಬರುತ್ತೆ ಅಂತ, ಡಾಬಿ ಆಟೋಮೇಟಿಕ್ ಸೌಂಡ್ ಸಿಸ್ಟಮ್ ಬರುತ್ತಂತೆ ಇದರಲ್ಲಿ ಇದರಲ್ಲಿ JBS ಇದರಲ್ಲಿ ಬರೋದು. ಸಾರಿ ಅವನೇ ನಾನು ತಪ್ಪು ಮಾತಾಡ್ದೆ, ಇದರಲ್ಲಿ ಬರೋದು 10 JBL ಸ್ಪೀಕರ್ಸ್ ವಿತ್ ಆಡಿಯೋ ಮೋಡ್ಸ್ ಬರುತ್ತೆ ಅಂತ ಹೇಳಿ ಫಸ್ಟ್ ಸ್ಪೀಕರ್ ಇಂದ ವರ್ಲ್ಡ್ ಅಂತಿದ್ದು. ಅದು ಬಿಟ್ಟು ನಿಮಗೆ ಫ್ರಂಟ್ ಕ್ಯಾಬಿನ್ 6 ವೇ ಪವರ್ RS ಮೆಮೊರಿ ಸೀಟ್ಸ್ ಮತ್ತು ಪವರ್ ಆಗುತ್ತೆ ಸೀಟ್ 6 ವೇ ಪವರ್ ಅಪ್ಡೇಟ್ ಆಗುತ್ತೆ ಅಂತ ಗಾಡಿಗೆ. ಆಮೇಲೆ ಇದಕ್ಕೆ 4 ವೇ ಪವರ್ ಕೋದರ್ ಸೀಟ್ ಅಪ್ಡೇಟ್ ಆಗುತ್ತೆ ಅಂತ. ಮತ್ತು ವೇರು ಜೆನೆಟ್ ಸೂಟ್ ವೇರ್ ಕಂಫರ್ಟ್ ಬರುತ್ತೆ ಅಂತ ಇದಕ್ಕೆ ಗಾಡಿಗೆ ಬರುತ್ತೆ. ಪವರ್ಡ್ ಬೋಸ್ ಮೋಡ್ ಬರುತ್ತೆ ಅಂತ ವಿಚಾರ ಬರುತ್ತೆ ಅಂತ. ಇದಕ್ಕೆ ಸನ್ರೂಫ್ ಬರೋದು 26.3 ಸಿಸ್ಟಮ್ ಡಿಜಿಟಲ್ ಕಾಪರ್ ಬರುತ್ತೆ ಅಂತ, ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಅಂತ, ರಿಯಲ್ ಟೈಮ್ ವ್ಯೂ ಬರುತ್ತೆ ಅಂತ ವಿತ್ ಇದು ಅದು ಬರೋ ಇದು ಬರೋದು. ಆ್ಯಂಡ್ ಡಿಜಿಟಲ್ ಕಾಪರ್ ಬರುತ್ತೆ ಅಂತ. ಇದು ಬರೋದು ವಾಯ್ಸ್ ಅಸಿಸ್ಟ್ ಪನಾಮಿಕ್ ಸನ್ರೂಫ್ ಬರೋದು ವಿತ್ ಮೋಡ್ ಲೈಟಿಂಗ್ ಬರೋಕ್ಕೆ ಅದು ತಪ್ಪು ಮಾತದೆ. ಇದು 24 ಸಿಸ್ಟಮ್ ಮೋಡ್ ಇರೋದು, ಇದು ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಅಂತ. ಇದು ಬರೋದು 3 ಲೈಟಿಂಗ್ ಸಿಸ್ಟಮ್ ಸನ್ರೂಫ್ ಬರುತ್ತೆ ಅಂತ ನೋಡ್ತಿದ್ದೀರಾ. ಇದರಲ್ಲಿ ಆರ್ಕೇಡ್ EV ಎಲ್ಲ ಇರುತ್ತೆ. ಇನ್ಮೇಲೆ ಆ್ಯಪ್ ಸೂಟ್ ಇದೆ ಅಂತ, ಪವರ್ಡ್ ಟೇಲ್ಗೇಟ್ ವಿತ್ ಗಸ್ಚರ್ ಆಕ್ಟಿವೇಶನ್ ಇದೆ ಅಂತ, ಮತ್ತು ಮಾಡ್ಯುಲರ್ ಬೂಟ್ ಸ್ಪೇಸ್ ಇದೆ ಅಂತ. ಇದ್ರಲ್ಲಿ ಬರೋದು ಬೂಟ್ ಸ್ಪೇಸ್ ಬರೋ ಗ್ಯಾಸ್ ಇದರಲ್ಲಿ ದೊಡ್ಡ ಬೂಟ್ ಸ್ಪೇಸ್ ಬರುತ್ತೆ ಅಂತ. ಇದ್ರಲ್ಲಿ ಬರೋದು 682 ಲೀಟರ್ ಬೂಟ್ ಸ್ಪೇಸ್ ಅಂತ ಬರುತ್ತೆ ಅಂತ ಸ್ಪೇಸ್ ಬರುತ್ತೆ ಇದ್ರಲ್ಲಿ ಬೂಟ್ ಬರುತ್ತೆ ಅಂತ. ವಿತ್ ಹ್ಯಾಂಡ್ಸ್ ಅಂಡ್ ಫೀಟ್ ಟೇಲ್ಗೇಟ್ ಫೀಚರ್ ಬರುತ್ತೆ ಅಂತ, ವಿತ್ ಗೆಸ್ಚರ್ ಕಂಟ್ರೋಲ್ ಮೊದಲು ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಅಂತ. ನೀವೇ ಎಲ್ಲ ಸೀಟ್ಸು ಬೆಡ್ ಹಾಕೊಂಡು ಗಾಡಿಯಲ್ಲಿ ಬರೋದು ಇದು ವರ್ಲ್ಡ್ಸ್ ಫಸ್ಟ್ ಆಗಬೇಕಾಗ್ತದೆ. ವರ್ಲ್ಡ್ಸ್ ವಿದೇಶಿ ಫಸ್ಟ್ ಲಾರ್ಜೆಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಬೂಟ್ಸ್ ಕರೆಯಕತ್ತೆ ಇದನ್ನ ವಿತ್ 822 ಲೀಟರ್ಸ್ ಬೂಟ್ ಸ್ಪೇಸ್ ಕವರ್ ಆಗುತ್ತೆ ಅಂತ. ಬೇರೆ ಗಾಡಿ ಇದೆ ಈ ಸೀಟರ್ಸಲ್ಲಿ, ವಾಲ್ವೋ ಇದೆಯಾ ವಾಲ್ವೋ XC90 ಆಗುತ್ತಾ, ಅವ್ರ ಆಡಿ Q7 ಆಗುತ್ತಾ, ಅವ್ರ ಮರ್ಸಿಡೀಸ್ JLS ಆಗುತ್ತಾ, ಅವ್ರು ಯಾವ ಗಾಡಿ ಗ್ಯಾಸ್ ಇದೆ ರ್ಯಾಂಕ್ಸ್ ಯಾವ ಗಾಡಿ ಆ ಥರ ಅದು ಬೂಸಸ್ ಎಕ್ಸ್ಟೆಂಡ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನಾನು ಇರೋರು ಕೇಳಿಲ್ಲ ಅದು ಬೂಸಸ್ ಇರೋ ಗಾಡಿ ಬೂಟ್ಸ್ ಇರೋದು. ನಾನು ಬೂಟ್ಸ್ ಕಮ್ಮಿ ಇಲ್ಲ, ಕಂಪೇರ್ ಮಾಡಿದ್ರೆ ನಿಮಗೆ 999 ಲೀಟರ್ಸ್ ಅಂದರೆ 1000 ಲೀಟರ್ ಬೂಟ್ ಸ್ಪೇಸ್ ಆಗುತ್ತೆ ಗಾಡಿ ಅಂತ. ಎಲ್ಲ ಫುಲ್ ಮಾಡೋದು ಗ್ಯಾಸ್. ನನಗೆ ತಲೆ ಹೆಂಗೆ ಸಾಧ್ಯ ಈಗ ಸ್ಟಾರ್ಟಿಂಗ್ ಮಾಡೋಕ್ಕಾಗುತ್ತೆ. ವರ್ಲ್ಡ್ ಫಸ್ಟ್ ಬೂಟ್ ಸ್ಪೇಸ್ ವಿತ್ 1000 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಅಂತ ಈ ಗಾಡಿಗಳಾದೆ ಅಂತ. ವರ್ಲ್ಡ್ ಫಸ್ಟ್ ಅಂಕೊಳ್ಳಿಗೆ ಅದು ವರ್ಲ್ಡ್ ಡ್ರೈವ್ ಸಿಸ್ಟಮ್ ಇದೆ. ವರ್ಲ್ಡ್ ಫಸ್ಟ್ 1000 ಬೂಟ್ ಸ್ಪೇಸ್ ಇದೆ ಗಾಡಿ ಎಕ್ಸೆಕ್ಷನ್ ಮಾಡೋಕ್ಕಾಗುತ್ತಂತೆ. ಆ್ಯಂಡ್ ವಿತ್ 60 ಸೀಟ್ಸ್ ಬಂದಿದೆ. ಏನು ಇದೆಲ್ಲ ತೋರಿಸಿದ್ದೆ ನಾವು ಎಲ್ಲೂ ನೋಡಿಲ್ಲ ಆ ಥರ ಗಾಡಿ ಫಸ್ಟ್ ತಗೊಂಡು ನೋಡ್ತಾ ಇದ್ದೇನೆ. ವಿತ್ ಮ್ಯಾಕ್ಸಿಮಮ್ ಬೂಟ್ ಅವರು 1120 ಲೀಟರ್ ಬೂಟ್ ಸ್ಪೇಸ್ ಗಾಡಿ ಆಗುತ್ತಂತ. ಇದು ಬಾ ಏನು ಗಾಡಿ ಗ್ಯಾಸ್ ಇದು ವರ್ಲ್ಡ್ಸ್ ಮೊದಲ ಗಾಡಿ ಅನ್ಕೋತೀನಿ, ವರ್ಲ್ಡ್ಸ್ ವಿದೇಶಿ ಮೊದಲ ಗಾಡಿ ಇದು. ವಿತ್ 120 ಲೀಟರ್ 120 ಲೀಟರ್ ಬೂಟ್ಸ್ ನೋಡ್ತಾ ಇದೀವಿ ಅಂತೆ
ಹಬ್ಬ ಮುಂದೊಂದು ಟ್ರಂಕ್ ಸಿಗುತ್ತೆ ಅಂತ ಇದರಲ್ಲಿ 67 ಲೀಟರ್ ಬುಡ್ಸ್ ಬರುತ್ತೆ ಈ ಗಾಡಿಯಲ್ಲಿ ಅಂತ ನಿಮಗೆ. ಅದು ಬಿಟ್ಟು ಲಾರ್ಜ್ ಬರೋಲ್ಲ ಸಿಗುತ್ತೆ ಸರಲ್ಲಿ ಆಗ್ತೀನಿ ಅಂದರೆ ವಿತ್ ಆಕೆಟ್ EV ಇದೆಲ್ಲ ಪವರ್ಸ್ ಚಲಿದೆ. ಹಬ್ಬ ತಲೆ ಕೆಟ್ಟೋಗುತ್ತೆ ಗ್ಯಾಸ್ ಕಸ್ಟಮರ್ಗೆ. ಬಿಕ್ಕಿ ಬರುತ್ತೆ ಇದಕ್ಕೆ AC ವಿತ್ IVBS ಟೆಕ್ನಾಲಜಿ ಬರುತ್ತಂತೆ, ಮತ್ತೆ i5 ಸ್ಟೈಲ್ ಸಿ ಟೆಕ್ನಾಲಜಿ ಬರುತ್ತೆ, ಅಕಾಸ್ಟಿಕ್ಸ್ ವೆಹಿಕಲ್ ಅಲರ್ಟ್ ಬರುತ್ತೆ, EBS ಬರುತ್ತಂತೆ, SOS ಕಾಲ್ ಫೀಚರ್ ಬರುತ್ತಂತೆ, ರೋನಬಿ ಸೆನ್ಸರ್ ಬರುತ್ತೆ, ಬ್ಲೈಂಡ್ ಫೋರ್ ವಿಂಗ್ ಸೆನ್ಸರ್ ಎಲ್ಲ ಬರುತ್ತೆ. ಈ ಫೀಚರ್ ಕ್ಯಾಲ್ಕುಲೇಟ್ ಆಗಿದೆ ಅಂತ. ಹಬ್ಬ ತಲೆಯಲ್ಲೇ ಕೆಟ್ಟೋಯ್ತು ನನಗೆ ಅದು ಆ ಸೈಜ್ ಕಾಲದಾಗ ಇಷ್ಟಿದೆ ಬರುತ್ತೆ ಅಂತ. ಈಗ ಸೀಟ್ ಬಗ್ಗೆ ರೂಮ್ ಸೀಟ್ ಬಗ್ಗೆ ಕಂಫರ್ಟ್ ಆಗ್ತದೆ ಗಾಡಿ ಬಗ್ಗೆ ಎಲ್ಲ ಮಾಡಿದ್ದೀನಿ. ಓಕೆ, ಈಗ ಸೀಟ್ ಬಗ್ಗೆ ಇವಾಗ ಫ್ರಂಟ್ ಟೀಮ್ ಗೀತಾ ಬರುತ್ತೆ. ಫ್ರಂಟ್ ಟೀಮ್ಗೆ ನೋಡಿ ಡ್ರೈವರ್ ಅಡ್ಜಸ್ಟ್ ಇಬ್ರಿಗೂ ಸೀಟ್ ಅಡ್ಜಸ್ಟ್ ಹೇಳ್ಕೊತಿದ್ದಾರಿಲ್ಲ. ಇಲ್ಲಿ ಡ್ರೈವರ್ಗೆ ಕೋಪಂದಂಗೆ ಅಡ್ಜಸ್ಟ್ ಮಾಡೋಕ್ಕಾಗತ್ತೆ. ಇಲ್ಲಿ ನಿಮಗೆ 65 ವ್ಯಾಟ್ ಇರೋದು ಚಾರ್ಜರ್ ಕೊಟ್ಟಿದ್ದಾರೆ ಅಂದರೆ ಒಂದು ನೀವು ಒಂದು ಸೀಟೇ ಲ್ಯಾಪ್ಟಾಪ್ನ ಚಾರ್ಜ್ ಮಾಡೋಕ್ಕಾಗ್ತಿದೆ ಅಲ್ಲಿ ಅಷ್ಟಿದೆ. ಇಂದ ಸಿಗರೇಚರ್ ಇದಿಲ್ಲ ಅನ್ಕೋತೀನಿ. ಈಗ ಸ್ಕಿಯರ್ ಕಾನ್ವೆನ್ಸಲ್ಲಿ ಪ್ಲಗ್ ಕೊಟ್ಟಿದ್ದಾರೆ, ಸಾಕೆಟ್ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಸಾಕೆಟ್ ಇಲ್ಲ ಗಾಡಿಗೆ. ನಾರ್ಮಲ್ ಡೋರ್ ಪವರ್ಸ್ ಕೊಟ್ಟಿದ್ದಾರೆ. ಇಲ್ಲ ಒಂದು ಮ್ಯಾಗ್ಝಿನ್ ಹೇಳೋಕ್ಕತ್ತೆ ಅಷ್ಟೇ. ಆ್ಯಂಡ್ ಫ್ರಂಟ್ ಹಿಂಗೆ ಕಾಣುತ್ತೆ ಕಾರ್ಪೆಟ್ ಗಾಡಿದು. ಆ್ಯಂಡ್ ಏನಿದೆ ಮೂಡ್ ಲೈಟಿನ ಸಂಜೋಗ್ ಕಾಣಿಸ್ತಿದೆ ನೋಡ್ತಿದ್ದೀರಾ. ಅದು ಬಿಟ್ಟರೆ ನೋಡಿ ಲೆಗ್ ರೂಮ್ ಸ್ಪೆಷಲ್ ಲೆಗ್ ರೂಮ್ ಇದೆ. ಬಿಟ್ಟು ಹಿಂದೆ ಒಂದು ಪ್ಯಾಸೆಂಜರ್ ಕೂತಿದ್ದಾರೆ ರಾಮನವರಿಗೆ. ಆ್ಯಂಡ್ ಪಿಲ್ಲೋ ಹಿಂಗೆ ಬರುತ್ತೆ. ಆ್ಯಂಡ್ ಎಲ್ಲ ಬುರ್ಸೋದು ನೀವು ಬೆನ್ನೊಂದು ಮಾದನೆ ಗ್ಯಾಸ್ 120 ಲೀಟರ್ ಬುರ್ಸ ಸಿಗುತ್ತೆ. ಯಾವ ಗಾಡಿ ಸಿಗುತ್ತೆ ಆ ಲೀಟರ್ ಬರುತ್ತೆ ಬುರ್ಸ ಸಿಗುತ್ತೆ. ಒಂದು ಬುಡ್ಡ ಬುಡ್ ಸ್ಪೇಸು. ನಾನು ಇದ್ದಂಗೆ ನಾನು ಅಂಗಡಿನೂ ನಾನು ಮೊದಲು ನೋಡಿಲ್ಲ, ಫಾರೆನ್ ನೋಡಿಲ್ಲ, ವಿದೇಶಲ್ಲಿ ಇತ್ತ ಗಾಡಿ ಯೂಟ್ಯೂಬ್ ವೀಡಿಯೋ ನೋಡಿಲ್ಲ. ಆ ಚೆನ್ನಾಗಿದೆ. ಈಗ ಸರಿ ಈ ವಿಡಿಯೋಗೆ ಎಲ್ಲ ವಿಡಿಯೋಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತು ಇಂಚಿಂಚ್ ಮಾಹಿತಿ ಕೊಟ್ಟಿದ್ದೀನಿ, ಗಾಡಿ ಬಗ್ಗೆ ಕೊಟ್ಟಿದ್ದೀನಿ. ಫ್ರಂಟ್ ಇರೋದು ಮಾಹಿತಿ ಕೊಡೋಣ ಅಂತ ವಿಡಿಯೋ ಏನು ಮಾಡ್ತಿದ್ದೀನಿ. ಆಮೇಲೆ ನಿಮಗೆ ಆ ಗಾಡಿದ ಅಕ್ಸೆಸ್ ಎಲ್ಲ ತೋರಿಸ್ತಿದ್ದೀನಿ, ಅಕ್ಸೆಸ್ ಬರುತ್ತೆ ಎಲ್ಲ ತೋರಿಸ್ತೀನಿ, ವಿಡಿಯೋ ತೋರಿಸ್ತೀನಿ. ಅಷ್ಟೇ ಈ ವಿಡಿಯೋಗೆ. ಥ್ಯಾಂಕ್ ಯು. ರೇಸ್ ಸೀಟ್ ಕಂಫರ್ಟ್ ತೋರಿಸ್ತೀನಿ. ನಿಮಗೆ ರೇಸ್ ಸೀಟ್ ಬಂದು ಹಿಂಗಾಗುತ್ತೆ. ರೇಸ್ ಸೀಟ್ ಜಾಸ್ತಿ ಓಪನ್ ಅಲ್ಲ. ರೇಸ್ ಸೀಟು ಹಿಂದೆ ಸೀಟ್ ಬಂದು ಹಿಂಗಾಗುತ್ತೆ ನಿಮಗೆ. ವಿತ್ ಸನ್ ಫಿಲ್ ಕೊಟ್ಟಿದ್ದಾರೆ. ಇದು ನೀವು ಕೇಕ್ ಅನ್ನಿಸಲು ನೋಡಿರ್ತಾರೆ ಕೊಟ್ಟಿರ್ತಾರೆ ರೇಸ್ ಸೀಟ್ಗಳು. ನಿಮ್ಗೆ ಅತ್ತಕ್ಕೆ ಈಸಿಯಾಗಿ ಅತ್ತೆ ನೋಡಿ. ಅತ್ತಕ್ಕೆ ಹಿಂಗೆ ಹತ್ತಕ್ಕೆ ಹಾಕೊಂಡು ಫ್ಯೂಚರ್ ಇದೆ. ನಿಮ್ಗೆ ಗಮನಿಸಿದೆ ಪಾನಿಗೆ ಕೆಲಸ ಕಂಫರ್ಟೇಬಲ್ ಡ್ರೈವ್ಸಲ್ಲಿ ತುಂಬ ಕಂಫರ್ಟಬಲ್. ನಿಮಗೆ ಹಿಂದೆ ಸೈಡಲ್ಲಿ ಕೆಲಸ ಕಲಿಸುತ್ತೆ ನಿಮಗೆ ಕಂಫರ್ಟೇಬಲ್ ನೋಡಿ. ಹಿಂದೆ ಕಫ್ರಲ್ಲಿ ಸಿಗುತ್ತೆ, ನಿಮಗೆ ಹಿಂದೆ ಪಿಲೋನು ಸಿಗುತ್ತೆ ನಿಮಗೆ. ಕಫ್ರಲ್ಲಕ್ಕೆ ಅಡ್ಜಸ್ಟ್ ಬಿಟ್ಟು ಅಡ್ಜಸ್ಟ್ ಪಿಲೋನ್ ಕೊಡ್ತಾರೆ ಅದಕ್ಕೆ. ಒಳ್ಳೆ ಫ್ಯೂ ಕಂಪ್ಲೀಟ್ ಪಿಲ್ಲೋ ನಾನು ಮಾಡಿರೋದು ಈ ಸೆಗ್ಮೆಂಟಲ್ಲಿ. ಈ ಪ್ರೈಸಲ್ಲಿ ನಿಲ್ತದೆ. ಸೀಟ್ ಕಂಫರ್ಟಬಲ್ ನೋಡಿ ಮತ್ತು ಆ್ಯಂಡ್ ಸಪೋರ್ಟ್ ನೋಡ್ಕೊಳ್ಳಿ, ಕಂಫರ್ಟಬಲ್ ಆಗಿದೆ. ಇದು ಈ ಸೀಟ್ ಮುಂದೆ ಮೆಮೊರಿ ಸೀಟ್ ಮುಂದೆ ಅಡ್ಜಸ್ಟ್ ಆಗುತ್ತೆ. ಅಂದರೂ ನನಗೆ ಟೈಟನ್ ಅನಿಸಲ್ಲ ನನಗೆ ಗಾಡಿ ಫೀಚರ್ ಎಲ್ಲ. ಹಿಂಗಿಕೊಂಡಿದ್ದೀನಿ ಆರಾಮಾಗಿ ನಾನು. ಆ್ಯಂಡ್ ರೈಡ್ ಪ್ಯಾಸೆಂಜರ್ಗೆ 2 ಯೂಸ್ ತೋರಿಸ್ತೀನಿ ಅದನ್ನ. ಆ್ಯಂಡ್ ಮೋಡ್ ಲೈಟಿಂಗ್ ಸನ್ರೂಫ್ ಬರುತ್ತೆ ಈ ಗಾಡಿಗೆ. ಹಿಂಗಿದೆ ಫೀಚರ್. ಹಿಂದಿಯಾಗಿ ಈ ಥರ ಬರುತ್ತೆ. ಸೆಂಟ್ರಲ್ ಆಂಬ್ರೆಸ್ ಬಂದಿದೆ. ಆಂಬ್ರೆಸ್ ನಮ್ಮ ಫಂಕ್ಷನಲ್ ಆಂಬ್ರೆಸ್ ಇದೆ ನಿಮಗೆ. ಆಂಬ್ರೆಸ್ ಬಿಟ್ಟರೆ ಅಡ್ಜಸ್ಟ್ ಆಗುತ್ತೆ ನಿಮಗೆ. ಮುಂದೆ ಕೊಡ್ಲಿಕ್ಕಾಗುತ್ತೆ. ಅದು ಬಿಟ್ಟರೆ ನಿಮಗೆ ಡೋರ್ ಪಾಕೆಟ್ಸ್ ಇದೆ ನಿಮಗೆ. ಬೋಟ್ ಸೇಮ್ ನೀವೇನು ಓಲ್ಡ್ ಕಾರಲ್ಲಿ ನೋಡ್ತಿದ್ದೀರ ಟಾಟಾ ಇಂಡಿಗೋಲೆಲ್ಲ ಏನು ಕೊಟ್ಟಿರ್ತಾರೆ ಡೋರ್ ಪಾಕೆಟ್ ಕೊಟ್ಟಿದ್ದು ಅದೇ ಕಾರಲ್ಲಿ ಗಾಡಿಯಲ್ಲ ಸೇಮ್ ಅದೇ ಗಾಡಿ ಫುಡ್ ಆಗಿದೆ. ನಾನು ಟಾಟಾ ಲೋಗೋ ನೋಡೋದು ಟಾಟಾ ಇಂಡಿಗೋ ಮತ್ತು ವಿಸ್ಟಾ ಏನಿರ್ತದೆ ಆ ಕಾರ್ ಬಂದಿದ್ದು ಒಂದು ಐಕಾನಿಕ್ ಕಾರ್ಸ್ ಆ ಥರ ಕಾಣ್ತದೆ ಇದೆ. ಸ್ವಲ್ಪ ಓಲ್ಡ್ ಸ್ಕೂಲ್ ಲೋಗೋನ ಯಾರು ಮಾಡಿದ ಟಾಟಾ ಯಾಕಂದು ಗೊತ್ತಿಲ್ಲ. ಇದಕ್ಕೆ ಬೇರೆ ಕಾರೆಲ್ಲ ಕ್ರೋಮ್ ಬರುತ್ತೆ, ಬಟ್ ಹಾರ್ಡರ್ EVಗೆ ಕ್ರೋಮ್ ಬರಲ್ಲ, ಲೋಗೋ ಬರಲ್ಲ. ಇನ್ನು ಅಲೆಫ್ಷನ್ ಲೋಗೋ ಬರುತ್ತೆ, ಅಲೆಫ್ಷನ್ ಲೋಗೋ ಬರುತ್ತೆ, ಫೀಚರ್ ಬರುತ್ತೆ. ಇದು ನನಗೆ ಸರ್ ಗಾಡಿ ನೀವೇನೇ ಈ ಗಾಡಿಗೆ ನಾನು 59 ಲಕ್ಷ 67 ಲಕ್ಷ ಕೊಟ್ಟದೆ ಈ ಗಾಡಿಗೆ ಅನ್ವರ್ಸ್ ಕೊಟ್ಟದೇನೋ. ಈ ಗಾಡಿ ವರ್ತ್ ಅನ್ಸುತ್ತೆ ಸರ್. ಆ ದೊಡ್ಡ ಬೂಟ್ ಸ್ಪೇಸ್ಗೆ 15 ಸೆಗ್ಮೆಂಟ್ ಡ್ರೈವರ್ ಪೇಟ್ ನೋಡಿ ಕೊಟ್ಟಿದೆ ಈ ಗಾಡಿ ಕೊಟ್ಟಿದೆ ಅಂದರೆ ಬೆಸ್ಟ್ ಈ ಸೆಗ್ಮೆಂಟ್ಗೆ. ಯಾಕಾದ್ರೂ ನಾವು ನೋಡಿಲ್ಲ ಈ ಸೆಗ್ಮೆಂಟಲ್ಲಿ ಈ ದೊಡ್ಡ ಬೂಟ್ ಯಾಕಾದ್ರೂ ಇಲ್ಲ ನನಗೆ ಕಾಣಿಸ್ಕೊಟ್ಟಿಲ್ಲ. ಯಾರು ಮುಂದೆ ಬರಲ್ಲ ಅನ್ಕೋತೀನಿ ಫ್ಯೂಚರಲ್ಲಿ. ಟಾಟಾ ಹ್ಯಾಸ್ ಮೇಡ್ ರೆಕಾರ್ಡ್ ಸರ್ಟನ್ ಎಕ್ಸಾಂಪಲ್ ಇನ್ ದ ವರ್ಲ್ಡ್ ಮಾರ್ಕೆಟಿಗೆ ಬೈ ಮೇಕಿಂಗ್ ದಿಸ್ SUV ಅನ್ಕೊಳ್ಳೋಣ ಈ ಸೆಗ್ಮೆಂಟಲ್ಲಿ. ಬಿಕಾಸ್ ವರ್ಲ್ಡಲ್ಲಿ ನೀವು ಯಾಕಂದರೆ ತೊಗೊಳ್ಳಿ, ನೀವು ಲ್ಯಾಂಗ್ವೇಜ್ ತೊಗೊಳ್ಳಿ, ವರ್ಸ್ ಎಷ್ಟು ಕೋಟಿದೆ ಬೆಲೆ ಬಾಕಿ ಅದು ನೀವು ದುಬಾರಿ ಕಾರ್ ತೊಗೊಳ್ಳಿ ಮಾರ್ಕೆಟಲ್ಲಿ. ಯಾರಲ್ಲಿ ನಿಮಗೆ ಡ್ರೈವರ್ ಫಸ್ಟ್ ಡ್ರೈವರ್ UP ಸಿಸ್ಟಮ್ ಯಾವ ಫರ್ಗರಲ್ಲಿ ಇಲ್ಲ. ನೀವು ಫೆರಾರಿ ತೊಗೊಳ್ಳಿ, ಲ್ಯಾಂಬೋರ್ಗಿನಿ ತೊಗೊಳ್ಳಿ, ನಿಮಗೆ ಡಿಫೆಂಡರ್ ತೊಗೊಳ್ಳಿ, ವಾಲ್ವೋ ತೊಗೊಳ್ಳಿ, ಆಡಿ Q7 ಅಲ್ಲಿ GLS ತೊಗೊಳ್ಳಿ, ಯಾರಲ್ಲಿ ನಿಮಗೆ ಫಸ್ಟ್ ಡ್ರೈವರ್ ಸಿಸ್ಟಮ್ ಇಲ್ಲ. ಪೇ ಇಲ್ಲ ಮತ್ತು ಇದು ಉದ್ದ ಬೂಟ್ಸ್ ಯಾರಲ್ಲಿ ಇಲ್ಲ ನಿಮಗೆ. ಲಾಂಗೆಸ್ಟ್ ಬೂಟ್ ಇಲ್ಲ, ಉದ್ದ ಬೂಟ್ ಇಲ್ಲ.
ನಾನು ಆಮೇಲೆ ನಾನು ಕನ್ಫರ್ಮ್ ಮಾಡೋಕ್ಕಾಗ್ತಿದ್ದು ವಿದೇಶಿದು ಫಸ್ಟ್ ಗಾಡಿ ಇದು ಗೈಸ್ ಇದು ವಿದೇಶಿ ಫಸ್ಟ್ ಮೊದಲ ಗಾಡಿ ಇದು ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಬೂಟ್ ಸ್ಪೇಸ್ ಅಂದ್ಕೊಳ್ಳಿ ಕಸ್ಟಮರ್ಗೆ ಅದು ಶಾಕ್ ಆಗ್ಬಿಡುತ್ತೆ ಕಾರದ ನೋಡಿದ ಗ್ಯಾಸ್ ನನಗೆ ಶಾಕ್ ಆಯಿತು ಕೇಳಿದಾಗ ಫೀಚರ್ ಕೇಳಿದಾಗ ಈ ಉಡ್ಡ ಸ್ಪೇಸ್ ಇದೆ ಈ ಗಾಡಿಗೆ ಸ್ಪೇಸ್ ಬೂಟ್ ಸ್ಪೇಸ್ ಅಂದರೆ ಎಲ್ಲ ಸೀಟು ಫುಲ್ ಎಲ್ಲ ಸೀಟು ನೀವು 40 ಫುಲ್ ಫಾಲ್ ಮಾಡಿದ್ರೆ ನಿಮಗೆ 220 ಬೂಟ್ಸ್ ಬರುತ್ತೆ ಅಂತ ಏನು ಅರ್ಥ ಏನು ಕಡಿಮೆ ಸೈಜ್ ಅದು ಒಂದು ಸಣ್ಣ ಬೇಸಿಗೆ ಔಷಧ ಇದೆ ಈ ಕಾರಲ್ಲಿ ಶಿಫ್ಟ್ ಮಾಡೋಕ್ಕಾಗ್ತಿ ಕಾರಲ್ಲಿ ಅಷ್ಟು ಬೂಟ್ ಬಸ್ ಇದೆ ಗಾಡಿ ನೀವು ಕೇಳಿ ನನಗೆ ಶಾಕ್ ಆಗಿದೆ ಬೂಟ್ ಬಸ್ ಕೇಳಿದಾಗ ನನಗೆ ಈ ವಿಡಿಯೋಗೆ ಥ್ಯಾಂಕ್ ಯು. ಡ್ರೈವರ್ ಸೀಟಲ್ಲಿ ಅಂತ ನಾನಿರೋದು ಆಲ್ರೆಡಿ ಉಡ್ಡ ಇದ್ದೀನಿ ಪಕ್ಕನೇ ಸನ್ರೂಫ್ ಇದೆ ನೋಡ್ಕೊಳ್ಳಿ 3 ಲೈಟಿಂಗ್ ಸನ್ರೂಫ್ ಇದೆ ಇಷ್ಟಿದೆ ಇನ್ನೂ ಇಷ್ಟಿದೆ ಅಂದರೆ ಯಾರಾದ್ರೂ ದೊಡ್ಡ ಅಡಲ್ಟು ಉಡ್ಡಲ್ಲಿ ಅಡಲ್ಟು ಆರಾಮ ತುಂಬ ಕಂಫರ್ಟಬಲ್ ಆಗ್ತಿದೆ ಅಲ್ಲಿ ಅಷ್ಟು ಕಂಫರ್ಟಬಲ್ ಇದೆ ಸೀಟ್ಸ್ ಕೇಳಿದೆ ಅದೇ ಉಡ್ಡಕ್ಕೂ ಮುಂದೆ ಕಂಫರ್ಟಬಲ್ ಸೀಟ್ ಇದೆ ನಾನು ಕಂಫರ್ಟಬಲ್ ನಿಮಗೆ ಸೈಡ್ ಆಮ್ರೆಸ್ಟ್ ಇದೆ ಆವಾಗ ಹಂಗೆ ಕೊಟ್ಟಿದ್ದೀನಿ ಇದು ಮೌಸ್ಲಿ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ಅದು ಪ್ಯಾಸೆಂಜರ್ ಸೀಟ್ ಇಬ್ರಿಗೂ ವೆಂಟಿಲೇಟರ್ ಸೀಟ್ಸ್ ಇದೆ ನನಗೆ ಹಿಂದೇನು ನೋಡಿ ಈ ಗಾಡಿ ವಿದೇಶಿ ಒಳ್ಳೆ ವಿಚಾರವನ್ನು ಅನ್ಕೋತೀನಿ ಸಿಗ್ತಾರ ನಿಮಗೆ ಬಿಸ್ ಸಿಗ್ತಾರ ಡಿಕ್ಕೀಸ್ ಪರ್ ಅರೌಂಡ್ ಎಲ್ಲ ಫಾಲೋ ಮಾಡೋದಿಲ್ಲಿ ಸಾರ 20 ಲೀಟರ್ ಬೂಟ್ಸ ಬರುತ್ತಂತೆ ಬಿಲಿ ಮತ್ತೆ ಯಾರು ಇದೇ ಗಾಡಿಗೆ ಸಾತರ ಸೆಗ್ಮೆಂಟ್ ಗಾಡಿ ಇದೆಯಾ ವಾಲ್ಯೂಮ್ ಲೇಜರ್ ಗಾಡಿ ಇದೆಯಾ ಯಾರು ಕಮೆಂಟ್ ಮಾಡಿ ಕೇಳಿ ಯಾರು ಇಲ್ಲ ನಿಮಗೆ ಈ ಸೆಗ್ಮೆಂಟಲ್ಲಿ 7 ಸೆಗ್ಮೆಂಟಲ್ಲಿ ಯಾವ ಗಾಡಿ ಇದೆ ನಿಕ್ಲಿ 2020 ಲೀಟರ್ ಬೋಟ್ಸಸ್ ಕೊಡ್ತಾ ಡಿಕ್ಕಿ ಸ್ಪೇಸ್ ಇದೆ ಅಂದರೆ ಲೆಕ್ಕ ಆಗ್ತಾ ನಾನು ಅಲ್ಲಿ ತನಕ ನಾನು ಲಾಸ್ಟ್ ಗಾಡಿ ನೋಡಿದ್ದಾಗ ನಾನು SUV ವಿಡಿಯೋ ಮಾಡಿದ್ದೆ ಅಂದರೆ 430 ಲೀಟರ್ಸ್ ನಾನು ನೋಡಿ ಲಾಸ್ಟ್ ಬೂಟ್ ನೋಡಿದ್ದು ಅದಕ್ಕೆ ನೋಡಿದ್ದೆ ಅಂದರೆ ನಿಮಗೆ ಸ್ಟಾಕೆ 600 ಲೀಟರ್ಸ್ ಬರುತ್ತೆ ಅಂದರೆ ಬೂಟ್ ಸ್ಪೇಸ್ ಸ್ಟಾಕ್ 682 ಲೀಟರ್ಸ್ ಇನ್ನೂ ಬೆಡೌನ್ ಮಾಡಿ 800 ಲೀಟರ್ಸ್ ಇನ್ನೂ ಬೆಡೌನ್ ಮಾಡಿ 1180 ಲೀಟರ್ಸ್ ಬರುತ್ತೆ ಗ್ಯಾಸ್ ವರ್ಲ್ಡ್ಸ್ ಫಸ್ಟ್ ಮೊದಲ ದೊಡ್ಡ ಬೂಟ್ ಸ್ಪೇಸ್ ಗಾಡಿಯಲ್ಲಿ ನೀವೇನು ಯಾವ್ದಾದ್ರು ಕೇಳಿದ್ರೆ ಅಂದರೆ ಇದೇ ಗಾಡಿ ಟಾಟಾ RV ವರ್ಲ್ಡ್ ಫಸ್ಟ್ ವಿದೇಶಿ ಫಸ್ಟ್ ದೊಡ್ಡ ಬೂಟ್ಸ್ ಅದು ಇಲ್ಲಿ ತನಕ ನಾನು ಸುಮಾರು ಗಾಡಿ ನೀವು ಚೆಕ್ ಮಾಡಿ ನೋಡಿ ಆಡಿ ತೊಗೊಳ್ಳಿ ವಾಲ್ವೋ ತೊಗೊಳ್ಳಿ XC90 ತೊಗೊಳ್ಳಿ ಆಡಿ Q7 ತೊಗೊಳ್ಳಿ ಆಡಿ Q7 ಮಸೂದ್ GLS ತೊಗೊಳ್ಳಿ ಲ್ಯಾಂಡ್ ಕ್ರೂಸರ್ ಯಾರೋ ಗಾಡಿ ಇದೆ ಸಂಸೆಟ್ ದೊಡ್ಡ ಕರೋಪತಿ ಸಂಸೆಟ್ ಕಾರ್ ತೊಗೊಳ್ಳಿ ಯಾರಲ್ಲೂ ನಿಮಗೆ ಈ ದೊಡ್ಡ ಬೂಟ್ಸ್ ನಾನು ಇಲ್ಲಿ ತನಕ ಯಾವುದೋ ನಾನು ಕೇಳಿಲ್ಲ ನೋಡಿಲ್ಲ ನಾನು ಶೋರೂಮ್ ನೋಡಿರಲಿಲ್ಲ ಯೂಟ್ಯೂಬ್ ಕೇಳಿಲ್ಲ ಇದ್ರ ಬಗ್ಗೆ ಕೇಳಿಲ್ಲ ಇದು ವರ್ಲ್ಡ್ ಫಸ್ಟ್ ವರ್ಲ್ಡ್ ಫಸ್ಟ್ ಡ್ರೈವರ್ ಪೇ UPS ಸಿಸ್ಟಮ್ ನೋಡಿದೆ ನಾನು ಪ್ಲಸ್ ಉಡ್ಡದ್ದು ವರ್ಲ್ಡ್ ಫಸ್ಟ್ 1001 ಲೀಟರ್ ಬೂಟ್ ಸ್ಪೇಸ್ ಬೂಟ್ ಎಲ್ಲ ಯೋಜನೆ ನೋಡ್ತಾ ಇದೆ ಇದೇ ಫೀಚರು ಯೂನಿಕ್ ಆಗಿದೆ ಫೀಚರ್ ಕೊಟ್ಟು ನೋಡ್ತಾ ಇದ್ದೀನಿ ಮಸ್ಟ್ ಟಾಟಾ is also ಬೆಸ್ಟ್ ಟಾಟಾ ಯಾರಿಗೂ ವರ್ಲ್ಡ್ ಫಸ್ಟ್ ಫೀಚರ್ ಕೊಟ್ಟಿರೋ ಇದೇ ಟಾಟಾಕ್ಕಿದೆ ಯಾಕೆ ನೀವು ಯೋಚನೆ ಮಾಡಿರಲ್ಲ ಈ ಥರ ಅನ್ಕೋತೀನಿ ಈ ಥರ ವಿಚಾರ ಕೊಡೋಕ್ಕೆ ಟಾಟಾ ಒಬ್ಬರು ಯೋಚನೆ ಮಾಡೋದು ಅನ್ಕೋತೀನಿ ದೊಡ್ಡ ಬೋರ್ಡ್ಸಲ್ಲಿ ಕೊಟ್ಟಿರೋದು ಗಾಡಿಯಲ್ಲಿ ಕೊಟ್ಟಿರೋದು ಅದಾಯ್ತಿದೆ ಸೀಟ್ ಕಂಫರ್ಟ್ ಡ್ರೈವರ್ಗೆ ಆಮ್ಲಜನ್ ಗಾಡಿಗೆ ಹೊಸಕ್ಕಾಗುತ್ತೆ ಎಲ್ಲಕ್ಕೂ ಕಂಫರ್ಟಬಲ್ ಇದೆ ಸೀಟ್ಸ್ ನಿಮಗೆ ಇದು ಬಂದು 70 ಕಾರ್ ಇದು ಈ ಸಲ ಫೀಚರ್ ಕೊಟ್ಟಿದೆ ಇದರಲ್ಲಿ 10 ಬೋಸ್ ಸ್ಪೀಕರ್ ಬರುತ್ತೆ 10 JBL ಸ್ಪೀಕರ್ ಬರುತ್ತೆ ವರ್ಲ್ಡ್ ಫಸ್ಟ್ ಸೆಗ್ಮೆಂಟ್ ಕಾರಿ ಅಂತಿದೆ ಎಲ್ಲ ಬರುತ್ತಿದೆ ಹೆಂಗಿದೆ ಗಾಡಿ ಗ್ಯಾಸ್ ಸಕ್ಕತ್ತಾಗಿ ಸ್ಟೈಲ್ ಆಗಿದೆ ಗಾಡಿ ನಿಮ್ಗೆ ಯಾರು ಉಡ್ಡ ಯಾರು ಜಾಸ್ತಿ ಫ್ಯಾಮಿಲಿ ಅಂದ್ಬಿಟ್ಟು ಯಾರು ಜಾಸ್ತಿ ಮೆಂಬರ್ಸ್ ನಿಮ್ಮ ಫ್ಯಾಮಿಲಿ ನೀವು ಉಡ್ಡ ಬೂಟ್ಸ್ ನೋಡ್ತಾ ಇದ್ದಾರೆ ನೀವು ಟೋಲಾಗಿ ಸಾಮಾನು ಹೋಗ್ಬೇಕಂದ್ರೆ ದೂರ ಹೋಗ್ಬೇಕಂದ್ರೆ ಇದು ಬೆಸ್ಟ್ ಗ್ಯಾಸ್ ಅನ್ಕೊಳ್ಳಿ ನಮ್ಮ ಈ ಸೆಗ್ಮೆಂಟಲ್ಲಿ ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ 49 40 ಲಕ್ಷ ಓಡಾಡಿ ಬರುತ್ತೆ ಈ ಗಾಡಿ 100% ಕೇಳಿದ್ರು 65 ಕಾಲೂ ಈ ಪ್ರೈಸ್ ಬೆಸ್ಟ್ ಗೊತ್ತು ಬೂಟ್ಸ್ ಕೊಟ್ಟಿರೋದು ಎಕ್ಸೆಲ್ ಮಧ್ಯ ಬೂಟ್ ಸ್ಪೇಸ್ ಕೊಟ್ಟಿರೋ ಸೈಜ್ ಯಾವ ಗಾಡಿ ನೋಡಿಲ್ಲ ನಾನು ನೀವೇನಾದ್ರು 10 JBL ಸ್ಪೀಕರ್ ನೋಡ್ತೀರಾ ಸ್ಪೀಕರ್ ನೋಡ್ತೀರಾ ಪ್ಲಸ್ ಸರೌಂಡ್ ಸಿಸ್ಟಮ್ ಡ್ರೈವರ್ ಪೇ UPI ಪೇ ಸಿಸ್ಟಮ್ ನೋಡ್ತಿದ್ದೀರಾ ಪ್ಲಸ್ 120 ಲೀಟರ್ ಅದು ಬೂಟ್ಸ್ ನೋಡ್ತಿದ್ದೀರಾ ಅಂದರೆ ಇದು ಬೆಸ್ಟ್ ಕಡೆ ನೋಡ್ತಿದ್ದು ಬೆಸ್ಟ್ ಕಡೆ ಅದು ಮೆನ್ಕಿದೆ ನಂಗೆ ತಲೆ ಕೊಟ್ಟು ಫೀಚರ್ ನೋಡಿ ಕೇಳಿದೆ ಫೀಚರ್ ಗೊತ್ತಾರೆ ಪ್ರೈಸ್ ಎಲ್ಲ ಗೊತ್ತು ಪ್ರೈಸ್ ಅಂದ ಪ್ರಕಾರ 40 ಲಕ್ಷ ಒಳಗಡೆ ಬರುತ್ತೆ 35 ಲಕ್ಷ ಮುಂದೆ 6 ಲಕ್ಷ ಒಳಗೆ ಇದೆ ಗಾಡಿ ಪ್ರೈಸ್ ಇರುತ್ತದೆ ಬೆಂಗಳೂರು ಎಲ್ಲ ಗೊತ್ತು ನೋಡಿ ರೋಟೇಜ್ ಜಾಸ್ತಿ ಇದೆ ಅದಕ್ಕೆ ಎಲ್ಲ ಪ್ರೈಸ್ ಜಾಸ್ತಿ ಇಟ್ಟಿದ್ದಾರೆ ಎಲ್ಲ ಪ್ರೈಸ್ ಬಗ್ಗೆ ಮಾತಾಡಿದ್ದೀನಿ ನೀವು ವಿಡಿಯೋಲೆಲ್ಲ ಇಲ್ಲಿ ಬರೋ 2 ಬಂದು ಹಾರ್ಡ್ ಟಾಟಾ ಇವೆ ಬರೋ ಸಫರ್ ಇವಿ ನೀನು ಇನ್ನೂ ಲಾಂಚ್ ಆಗಿದೆ ಅದು ಮುಂದೆ ಲಾಂಚ್ ಆಗುತ್ತೆ ಅನ್ಕೊಳ್ಳಿ ಆ್ಯಂಡ್ ಈ ಥರ ಎಲ್ಲ ಗಾಡಿ ನಿಮಗೆ
ಅಷ್ಟೇ ಇದು ನಿಮಗೆ ಡ್ಯೂಯಲ್ ಝೋನ್ ಆಟೋ ಕ್ಯಾಮ್ರಾ ಕಂಟ್ರೋಲ್ AC ಬರುತ್ತೆ, ಎಂಡ್ ಟು ಎಂಡ್ DRL ಲೈಟ್ ಬರುತ್ತೆ. ಫ್ರಂಟ್ ನಿಮ್ಗೆ ಫ್ರಂಟ್ ಕಲ್ತ ನಿಮಗೆ ಫ್ರಂಟ್ ಬಗ್ಗೆ ಮಾತಾಡೋಣ ತೋರಿಸ್ತೀನಿ ನಿಮಗೆ. ಬಂದ ನೀವು ಟಿಕೆಟ್ ಬಂದ ನೀವು D4 ವಿತ್ D4 ಕೊಡ್ತಾರೆ, ವಿತ್ ರೇಸ್ ಫಾಲೋ ಬರುತ್ತೆ. ಮತ್ತು ನೋಡಿ ಶಾರ್ಕ್ ಫಿನ್ಸಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ, ಶಾರ್ಕ್ ಫಿನ್ಸಲ್ಲಿ ನೋಡಿ ಕ್ಯಾಮ್ರಾ ಇದೆ ನಿಮಗೆ, ಕ್ಯಾಮ್ರಾ ಇದೆ. ಮತ್ತು LED ಟೇಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ ನಿಂದೆ ಟೇಲರ್ ಬರುತ್ತೆ, ಇದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಐಡೆಂಟ್ ಇದೆ. ಆ್ಯಂಡ್ ಇದು ಇಲ್ಲಿ ನೋಡಿ ಬಾ ನೋಡಿ ಈ ಥರ ಅದಕ್ಕೆ ಇದು ನಾರ್ಮಲ್ ಸ್ಟಾಕ್ ಬೋಟ್ 600 ಲೀಟರ್ಸ್ ಬರುತ್ತೆ, ನಾನ್ ಸ್ಟಾಕ್ ಬೋಟ್ ಈ ಗಾಡಿಗೆ. ಆ್ಯಂಡ್ ನೋಡಿ ಇಲ್ಲೇನೋ ಫಿಟ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಕವಲ್ ಏನು ಮಾಡ್ತಾರೆ ಇದೆ ಅದೇ ಚಾರ್ಜರ್ ಇದೆ, ಚಾರ್ಜರಲ್ಲಿ ಇಟ್ಟಿದೆ ಅದಲ್ಲಿ. ಆ್ಯಂಡ್ ಇದು ಇಲ್ಲಿ ನೋಡಿ ಇದು ಒಳಗಡೆ ನೋಡಿ ಇದು ಒಳಗಡೆ ನಿಮಗೆ ಮಾಡಿ ಕವರ್ ಇದೆ. ಇದೆ ಸ್ಪೇರ್ ಟರ್ ಇದೆ ನೋಡಿ, ಕಲರ್ ಸ್ಪೇರ್ ಟರ್ ಇದೆ, ಜಾಕಲ್ಲಿ ಒಲೆ ಇತ್ತು ಸ್ಪೇರ್ ಟರ್ ಇರ್ತಾರೆ. ಅದಕ್ಕೆ ಸ್ಪದದಿಂದ ಒಂದು ಸ್ಪದ ಕೊಟ್ಟಿದ್ದಾರೆ ಈ ಗಾಡಿಗೆ. ಹಿಂಗೆ ಬರುತ್ತೆ. ನಿಮಗೆ ಡಕ್ಕೆ ಕೊಟ್ಕೊಂಡು ಪಿಜ್ಜಾ ಕೊಟ್ಟಿದ್ದಾರೆ. ಜಾಸ್ತಿ ಇದನ್ನು ಪ್ರೆಸ್ ಮಾಡಿ ಹಿಂಗೆ ಬರುತ್ತೆ ನೋಡಿ, ಹಿಂಗೆ ಬರುತ್ತೆ. ಆ್ಯಂಡ್ ಈ ಥರ ಬರುತ್ತೆ. ಇದು ವಿದೇಶದ ಮೊದಲ ಗಾಡಿ ಅನ್ಕೊಳ್ಳಿ. ಇದು ಉಡ್ಡ ಎಷ್ಟು ಬಿಡ್ಸೋದು ಆಗಲಿ ನಾನು ಡೀಟೇಲ್ ನೋಡಿಲ್ಲ ಬರಲ್ಲ ಗಾಡಿ ಇದು ಮೂರೈದು ಕಾಣಿಸಲ್ಲ ನಿಮಗೆ. ಅದು ಎಲ್ಲ ಕಡೆ ಕ್ಯಾಮ್ರಾ ಸೆಟ್ ನೋಡಿ, ಶಾರ್ಕಿನಲ್ಲಿ ಕ್ಯಾಮ್ರಾ ಇದೆ, ಫ್ರಂಟ್ ಎಲ್ಲ ಕ್ಯಾಮ್ರಾ ಹಾಕಿದ್ದಾರೆ. ಆ್ಯಂಡ್ ಲೋಗೋ ಇನ್ನೊಂದು ಫಿನಿಶ್ ಅದೇ ಬಂದಿದೆ, ಲೋಗೋ ಬಂದು ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. LED ಟೇಲರ್ ಟಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಸೈಡಲ್ಲಿ LED ಟೇಲರ್ ಇದೆ, ಸೆಟಪ್ ಕೊಟ್ಟಿದ್ದಾರೆ. ಟೈಲೆಟಿಂದ ಇನ್ನೊಂದು ಬ್ಲಾಕ್ ರಿಬನ್ ಕೊಟ್ಟಿದ್ದಾರೆ ಗಾಡಿಗೆ. ಆ್ಯಂಡ್ ಇಲ್ಲಿ ನೋಡಿ QWD ಮೋಡ್ ಅಂದರೆ ಮುಂದೆ ಹಿಂದೆ ನಿಮಗೆ 2 ಮೋಡಲ್ಸ್ ಬರುತ್ತೆ ಗಾಡಿಯಲ್ಲಿ. ಅದಕ್ಕೆ 15 ಸೆಕೆಂಡ್ ಯೂಸ್ ಮಾಡೋ ಗಾಡಿ ನೋಡ್ತಾರೆ ನಮ್ಮ ಮಾರ್ಕೆಟಲ್ಲಿ ನೀವು. ಆ್ಯಂಡ್ ಈ ಥರ ಬರುತ್ತೆ. ಆ್ಯಂಡ್ ಈ ಥರ ಬರುತ್ತೆ ಅಂಕಳಿ ಹಿಂಗಿದೆ. ವೆರಿ ಸ್ಪೇಷಿಯಸ್ ರೂಮಿ ಗಾಡಿ ಇದು ನಿಮಗೆ ಸಿಗುತ್ತೆ, ಪ್ಯಾಸೆಂಜರ್ಸ್ಗೆ. ಆ್ಯಂಡ್ ಇಬ್ರಿಗೂ ನಿಮಗೆ ಡ್ಯೂಯಲ್ ಕೀಲರ್ ಸೆಂಟರ್ ಸಿಗುತ್ತೆ ಗಾಡಿಯಲ್ಲಿ ನಿಮಗೆ. ಅವ್ರು ಹುಲಿ ಫ್ಯೂ ಕಾಸ್ಟ್ ಕಾನ್ಫಿ ಡ್ಯೂಯಲ್ ಕೀಲರ್ ಸೆಂಟರ್ ನೋಡ್ತಿದ್ದಾರೆ. ಬರುತ್ತೆ ಸ್ಪೀಕರ್ ಬರುತ್ತೆ. ಆ್ಯಂಡ್ ಇದು ಬರುತ್ತೆ ಫೀಚರ್ಸ್ ನಿಮಗೆ. ಆ್ಯಂಡ್ ನೋಡಿ ಇಲ್ಲಿ TV ಕ್ಯಾಮ್ರಾ ಇದೆ. ಆ್ಯಂಡ್ ಫ್ರಂಟ್ ಏನೇನು ಬರುತ್ತೆ ಫೀಚರ್ಸ್ ನಿಮ್ಗೆ ಗಾಡಿಯಲ್ಲಿ ನೋಡಿ. Start from 22 lakhs, sir. Okay. Value for money. Fearless Plus. 75 kilowatts is there. Rear-wheel drive. Okay. The variant very one variant brought. In this variant, 5 variants, sir. In order top end. Adventure S is there. Fearless 65, Fearless 75 is there. Okay. Empowered is there. Okay. Rear-wheel drive. Okay. And Empowered all-wheel Q-wheel drive is there. Okay. Now I've seen the two-wheel drive. I've seen that. This is the top end, no? This is the top end all-wheel drive. Q-wheel drive. What's the price of this one? 34 lakhs, sir. This one will come top end 34 lakhs. Okay. Start on 22 lakhs. It's a starting price, no? This one start rail-wheel drive. If you need, it comes to 22 lakhs starting. And top end goes to 34 lakhs. 34 lakhs. 25 ones are there. Yes. In all four, what are features are the same only? No, features? Sir. In all four, the different features are there. In the entry level to mid variant to top end, they have different features. Okay. Mid and top Adventure will get 6 airbags. Okay. All 4 power windows. Start button. Okay. 10-inch music system Harman with 4 speakers. And rear bumper will come. And normal fabric fixture will come for this. Okay. And next variant Adventure S will come. Panoramic sunroof will come. Okay. Auto wind sensor, auto headlamps will come. And Fearless will get 7 airbags will come. Okay. Other model 6 will come and Fearless will come 7 airbags. Okay. Additional gets knee airbags. Okay. 360 camera will come with electrical seat adjustment, leather seats, ventilated seats will come. Okay. And for this top end, how features are there? All top end with level 2 ADAS will come. Okay. 540-degree camera will come. Okay. And will come with parallel parking will come. Okay. Parallel parking will come. Okay. And the front boot space will come for the all-wheel drive 17 liters. Okay. And for all motors will come 17 liters, sir. Okay. For the single rear-wheel drive motor will come 37 liters. Okay. And what we see drive pace feature?
make payment, this will become UPI. Okay, that's only the top end. Yes. Only what is in this way they are getting that. Empowered. This is empowered only. Yes. And the Bluetooth are all same only, no? Yes. That what if we the 1,122 what we given is available all 4 variants, no? Yes, sir. What is the stock Bluetooth for this card? It's a 600 stock Bluetooth. What's the Bluetooth for the stock? Around Here we have down income. Okay. Additional video income. Okay. For the emergency. Size is same only, no? Yeah, no, size is 1 inch lesser will come. 18 17 inch, inches will come. 17 inch, and 19 inch is the stock tile. Yes. And this color will only come for the top end. Okay. How much colors are there totally? In this we get 5 colors, sir. Okay. Pure grey will come. Okay. White color will come. Okay. Oxide color will come. Stripe edition will come. And Okay. one more blue color will come. Okay. White is same or what Safari also? Yes. Same color. No. What's the normal Harrier? Exeter Plus and this one, what is the price difference is there? I didn't get exact plus, sir. Exeter Plus top and Harrier EV, Harrier petrol and diesel variant. Exact plus and will come for fearless plus, yes. The top end, the petrol and diesel variant, and this one also the price 1 difference. lakh to 1.5 lakh difference will come, sir. Okay. And this color is only available only for the EV, not Yes. this color here. It's a very nice color. And what's the competitor for this car currently in the market? Which one is competitor in the market currently? So in the rate for this, so this is the boot space will come 502 liters Okay. for the Harrier. As if no competitor, indirectly competitor for this vehicle is nobody is there. I know. It's a purely competitor individual vehicle. Okay. It's like being purely SUV. And Okay. this SUV as Okay. first in segment they given Okay. two-wheel drive. None Okay. other competitor have Okay. two-wheel drive. Okay. Compared to other Okay. cars, these are less providing EV cars Okay. better sales. Okay. And safety is 5 safety rating in Okay. the EV cars. Okay. Top one, 700 bucks, no? Yes. In this top one. Additional will get near back. And also, what is there's a special JBL speaker says that this car. JBL speaker. No car has that feature. Yes. What has that feature? The 10 speakers are there in this Yes. car. The three special feature no other car has it. Yes. The big boot as I saw. Boot space After is folding the there. seats. Ground clearance is there. How much the ground clearance? 205, sir. This the highest in the segment currently. Yes. Compared to Safari, no? Safari is 205, this is 205, sir. Okay. Because the price point is very lesser also, you can say. And here in first two segment, the road view IRVM will be recording. Okay, no. No need to have dash cam. Okay. Content back recording will be Okay. happen. I show in the shot from the camera there as far as 15 segment I'm seeing that feature. Mostly things is only for the driver seat. Yeah. It's not for the passenger seat. Passenger also we have electrical seat adjustments. Okay, only for the front and giant co-passenger. And when the seat is there. This 8-way will come, that will come, 4 ways will come. Okay. When it is only for the front, no? Yeah. It's not in the back seat. Not there. Okay. It'll be hit fast this car. Yes, sir. Because that's kind of that how does that feature works? The drive by feature works. Again the higher EV Yeah. drive by feature. How does it have work? to do the activation in that. Ah. After the delivery, they have to do the KYC that one. Okay. The drive by will be working there, sir. And like how if you go to any mall or somewhere, and how does it work?